ಸರ್ ಆದರೆ ಜನಾರ್ದನ್ಗೂ ನಮಗೂ ಜಗಳ ಆಗ್ತಾ ಇತ್ತು, ಅದು ಮಾಮೂಲಾಗಿ ಆಗ್ತಾ ಇತ್ತು ಸರ್ ಹಂಗೆ. ಬಟ್ ಅಣ್ಣ ದೊಡ್ಡಣ್ಣ ಸ್ವಲ್ಪ ದೂರ. ಅಣ್ಣ ಇದು ದುಡಿಬೇಕು ಅಂತೇಳಿ ಪಾಪ ಅವರು ಸ್ವಲ್ಪ ಎಜುಕೇಷನ್ ಮೇಲೆ ಅಷ್ಟು ಕಾನ್ಸಂಟ್ರೇಷನ್ ಮಾಡಿಲ್ಲ. ಅಪ್ಪ ಅವ್ರು 1983 ರಿಟೈರ್ಡ್ ಆದರು. ಅದಕ್ಕಿಂತ ಮುಂಚೆನೇ ಅಣ್ಣ ಕಾಂಟ್ರಾಕ್ಟ್ ಕೆಲಸಗಳೆಲ್ಲ ಮಾಡ್ತಾಯಿದ್ರು, ಸ್ವಲ್ಪ ದುಡಿತಾ ಇದ್ರು ಅವರು. ತಮ್ಮ ಕೂಡ ಅಣ್ಣ ಓದ್ತಾ ಇದ್ದಾನಲ್ಲ, ನಾನು ಓದ್ತಾ ಇದ್ದೀನಲ್ಲ, ಮತ್ತು ನಾವೇ ಇದಕ್ಕೆ ಅಂಥೇಳಿ ಅವನು ಚಿಕ್ಕ ಮಗು ಇದ್ದಾಗೆ ಅವನಿಗೆ ಡ್ರೀಮ್ಸು ಬಹಳ ದೊಡ್ಡ ಡ್ರೀಮ್ಸ್. ಆ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೋಬೇಕು, ಕನಸಿನ ಸರ್ದಾರ, ಕನಸಿನ ದೊಡ್ಡ ಡ್ರೀಮ್ಸ್. ಆ ಡ್ರೀಮ್ಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಪ್ಲ್ಯಾನ್ಸ್ ಮಾಡ್ತಾನೆ, ಕರೆಕ್ಟಾಗಿ ಫುಲ್ಫಿಲ್ ಕೂಡ ಮಾಡ್ಕೊಳ್ತಾನೆ. ಹೇಗಿತ್ತು ಸರ್ ಚುನಾವಣಾ ಪ್ರಚಾರ ಮತ್ತು ರಾಜಕೀಯ ಮೊದಲನೇ ಹೊಸ್ತಿಲು? ಈ ಹೊಸ್ತಿಲು ಸಂದರ್ಭದಲ್ಲಿ ರಾಜಕೀಯ ಕಾವು ಮತ್ತು ಕಾಂಗ್ರೆಸ್ಸಿನ ಭದ್ರಕೋಟೆ ಯಾವ ರೀತಿ ಇತ್ತು ಸರ್? ಅಲ್ಲಿ ಕಾಂಗ್ರೆಸ್ ಅವ್ರದ್ದು ಗೂಂಡಾಗಿರಿ ಆಗಿಬಿಡೋದು, ರೌಡಿಸಮ್ ಆಗಿರ್ಬೋದು, ಹೆಂಗಿತ್ತು ಅಂತಂದರೆ ಬಳ್ಳಾರಿ ಕಾರ್ಪೊರೇಷನ್ ನಾವು ಗೆಲ್ತೀವಿ ಅಂತೇಳಿ ನಮಗೆ ಗೊತ್ತಿದ್ದಿಲ್ಲ ಸರ್. ನನಗೆ ಗೊತ್ತಿದ್ದಿಲ್ಲ ಕಾರ್ಪೊರೇಷನಲ್ಲಿ ಕೆಲಸ ಹೋಗಿ ಮಾಡಬೇಕು ಅಂತೇಳಿ. ಜನಾರ್ದನ್ ನಾನು ಎನ್ನೋಬಲ್ ಆಫೀಸಲ್ಲಿ ಕೂತ್ಕೊಳ್ತಿದ್ದೆ, ಕೌನ್ಸಿಲರ್ ಆಗಿ ವೈಸ್ ಪ್ರೆಸಿಡೆಂಟ್ ಆದರೂ ಕೂಡ ಹೋಗಿ ಎನ್ನೋಬಲ್ ಆಫೀಸಲ್ಲಿ ಕೂಡ್ತಿದ್ದೆ. ಒಂದ್ಸಾರಿ ಜನಾರ್ದನ್ ರೆಡ್ಡಿ ಹಿಂಗೆ ಬಂದು ನೋಡಿ, ಅಣ್ಣ ಯಾಕೆ ಇಲ್ಲಿ ಕುಂತಿದ್ದಾರೆ ಅಂತಂದರು. ಏನು ಸರ್ ಇಲ್ಲಿಗೆ ಬರ್ತಾಯಿದ್ರು ಆಫೀಸಿಗೆ ಅಂತೇಳಿ ಸ್ಟಾಫ್ ಎಲ್ಲ ಹೇಳಿದ್ರು. ಇಮಿಡಿಯೇಟ್ಲಿ ಆ ಚೇರ್ ಸಮೇತ ತೊಗೊಂಡೋಗಿ ಮುನ್ಸಿಪಾಲ್ಟಿಯಲ್ಲಿ ಹಾಕ್ರಿ ಅಂತ. ಅದೇನು ಮಾಡಿಬಿಟ್ರು ಅಂದರೆ, ಈ ವೈಸ್ ಪ್ರೆಸಿಡೆಂಟು ಜನರಲ್ ಆಗಿದ್ದಕ್ಕೆ ನಮ್ಮ ಕಾಂಗ್ರೆಸ್ ನಾಯಕರು ಕೆಲವೊಬ್ಬರು ಇದ್ದಾರೆ, ಹೋಗಿ ಅದನ್ನು ಚೇಂಜ್ ಮಾಡಿಬಿಟ್ಟಿದ್ದಾರೆ, SC ಮಾಡಿ. ಅರೆ ಇದನ್ನು ನಾನು ಆಲ್ರೆಡಿ ಎಲೆಕ್ಟ್ ಆಗಿಬಿಟ್ಟಿದ್ದೀನಿ, ಮತ್ತು ಇವರು SC ಮಾಡಿದ್ದಾರೆ ಮಧ್ಯದಲ್ಲಿ ಅಂತೇಳಿ ಅಲ್ಲಿ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ಸ್ಟೇ ತೊಗೊಂಬಂದು ಜನರಲ್ ಅದು ಕಂಟಿನ್ಯೂ ಆದೆ. ಮತ್ತು 2.5 ವರ್ಷ ಆದಮೇಲೆ ಮತ್ತೆ ಮೇಯರ್ ಕೂಡ ಜನರಲ್ ಬಂತು. ಆವಾಗ ನಮ್ಮಲ್ಲೇ ಕೆಲವೊಬ್ಬರು ಕೈ ಕೊಟ್ಟು ಆ ಕಡೆ ಹೋಗ್ಬಿಟ್ರು. ಆವಾಗ ನಾವು ಸೋತೀವಿ. ಪ್ರೆಸಿಡೆಂಟು ನಮ್ಮ ಪಾರ್ಟಿಯಿಂದ ಹೋಗಿದ್ದವರೇ ಒಬ್ಬರು ಪ್ರೆಸಿಡೆಂಟ್ ಅವರು. ಬಟ್ ಜನಾರ್ದನ್ ಬೀಳಿಲ್ಲ, ಎಫರ್ಟ್ಸ್ ಮಾಡಿ ಒಟ್ಟು DC ಕೋರ್ಟ್ವರೆಗೆ ಹೋಗಿ ಗೆದ್ದು ಮತ್ತೆ ನನ್ನ ಚೇರ್ಮನ್ ಮಾಡಿದ್ರು. ಅಂದರೆ ಆವಾಗ ತಾಯಿಗೆ ಸ್ವಲ್ಪ ಕ್ಯಾನ್ಸರ್ ಇತ್ತು ತಾಯಿಗೆ. ಅದು ನಾನು ಗ್ಲೂಕೋಸ್ ಏರಿಸೋದು, ಇದು ಇಂಜೆಕ್ಷನ್ ಕೊಡೋದು, ಬ್ಲಡ್ ಕೊಡೋದು ಎಲ್ಲ ನಾನೇ ಕಲ್ತಿದ್ದೆ. 3 ಜನ ಮುಖ್ಯಮಂತ್ರಿ, 2.5 ವರ್ಷ ಮಾನ್ಯ ಯಡಿಯೂರಪ್ಪನವರು, TV ಸದಾನಂದ ಗೌಡರು, ಮತ್ತು ಅಲ್ಲಿಂದ ಜಗದೀಶ್ ಶೆಟ್ಟರು, 3 ಜನ ಮುಖ್ಯಮಂತ್ರಿ ಜೊತೆಯಲ್ಲಿ ತಾವು ಪ್ರಥಮ ಶಾಸಕರು. ಯಾವ್ಯಾವ ರೀತಿ ಅಭಿವೃದ್ಧಿ ಹೊಳೆವನ್ನು ಈ ಕ್ಷೇತ್ರಕ್ಕೆ ತರೋದ್ರಲ್ಲಿ ಯಶಸ್ವಿಯಾಗಿದೆ ಸರ್? ಏನು ಮುನ್ಸಿಪಾಲ್ಟಿಯಲ್ಲಿ ನಾನು ಕೆಲಸ ಮಾಡುವಾಗ ನನಗೆ ಏನೇನು ಕೊರತೆಗಳಿದ್ವು ನಮ್ಮ ನಗರದಲ್ಲಿ, ಅವೆಲ್ಲ ಈಡೇರಿಸಬೇಕು ಅಂತೇಳಿ ಒಂದು ಕನಸಿತ್ತು. ಅದನ್ನು ಬ್ರದರ್ ಕೂಡ ಭಾಳ ಸಪೋರ್ಟ್ ಮಾಡಿದ್ರು. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದರು ಜನಾರ್ದನ್ ನಾನು ಏನು ಕೇಳಿದ್ರು ಕೂಡ ಅದು ಅಮೌಂಟ್ ಕೊಡ್ತಾಯಿದ್ರು. 2009ನಲ್ಲಿ ಸ್ವಲ್ಪ ಏನಾಯಿತು ಅಂದರೆ, ಜುಲೈ 3ನೇ ತಾರೀಕು ಡ್ಯಾಮ್ ಕಡೆ ಹೋಗಿದ್ದೆ ನಾನು. ಅಲ್ಲಿ ಯಡಿಯೂರಪ್ಪ ಅವ್ರನ್ನ ಭೇಟಿಯಾಗಬೇಕು ಹುಬ್ಳಿಯಲ್ಲಿ ಅಂತೇಳಿ ಡ್ಯಾಮ್ ಹತ್ರ ಹೋಗುವಾಗ ವೈಕುಂಠ ಹನುಮಾನ್ ದೇವರು ಅಂತೇಳಿ ಇದೆ. ಅಲ್ಲಿ ನಮಸ್ಕಾರ ಮಾಡಿಕೊಂಡು ನೋಡ್ತೀನಿ, ಡ್ಯಾಮಲ್ಲಿ ನೀರಿಲ್ಲ. ಇಲ್ಲಿ ಕುಡಿಯೋದಕ್ಕೆ ನಾವು ನೀರು ಕೆರೆ ಕಂಪ್ಲೀಟು ಖಾಲಿ ಆಗ್ತದೆ. ಅಯ್ಯೋ ದೇವ್ರೆ, ಇದೇನು ಈ ಥರ ಆಯ್ತಲ್ಲ ಅಂಥೇಳಿ ನಮಸ್ಕಾರ ಮಾಡಿಕೊಂಡು ದೇವರಿಗೆ ಡ್ಯಾಮ್ ತುಂಬೋವರೆಗೆ ನಾನು ಊಟ ಬಿಟ್ಬಿಡ್ತಾ ಇದ್ದೀನಿ. ನಾನು ಏನನ್ನಾಗಲಿ ಉಪವಾಸನೆ. ಬಟ್ ಒಂದು ಡ್ಯಾಮ್ ತುಂಬಬೇಕು, ನಾನು ಊಟ ಮಾಡಬೇಕು. ಒಬ್ಬ ಭಕ್ತ ಬೇಕು ಅಂತಂದರೆ ದೇವರೇ ನೀನು ಡ್ಯಾಮ್ ತುಂಬಿಸ್ಬೇಕು. ಆ ತುಂಗಭದ್ರಾ ತಾಯಿನ ಕೈ ಹಿಡ್ಕೊಂಡು ಕರ್ಕೊಂಡ್ಬರ್ತೀಯೋ ಹೇಗೆ ಮಾಡ್ತೀಯೋ ಗೊತ್ತಿಲ್ಲ, ಡ್ಯಾಮ್ ತುಂಬಿದ ಮೇಲೇ ನಾನು ಊಟ ಮಾಡೋದು ಅಂತೇಳಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಇಳಿದು ಯಡಿಯೂರಪ್ಪ ಸರ್ನ ಭೇಟಿಯಾಗಿ ಮತ್ತೆ ಬಳ್ಳಾರಿಗೆ ಬಂದ್ವಿ. ಆವತ್ತಿನಿಂದ ನಾನು ಏನು ಇದೇ ಟೈಪ್ ಜ್ಯೂಸ್ 3 ಹೊತ್ತು 3 ಗ್ಲಾಸ್ ಜ್ಯೂಸ್ ಕುಡಿಯೋದು 21 ಡೇಸ್ ಆಗಿದೆ. ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಿಂದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತಲುಪಿರ್ತಕ್ಕಂಥ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೆದಿಂದ ಅನೇಕ ವಿಚಾರಗಳ ಬಗ್ಗೆ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಗ್ರೌಂಡ್ ರಿಪೋರ್ಟಿಂಗ್ ನಡೀತಕ್ಕಂಥ ವಿಷಯಗಳನ್ನು 2.5 ವರ್ಷದ ರಾಜ್ಯ ಸರ್ಕಾರ, 11.5 ವರ್ಷದ ಕೇಂದ್ರ ಸರ್ಕಾರ, 1.5 ವರ್ಷದ BJP JDS ಮೈತ್ರಿ ವಿಷಯಗಳನ್ನಾಗಿರಲಿ, ಮತ್ತು 2.5 ವರ್ಷದಿಂದ ಈ ರಾಜ್ಯ ಸರ್ಕಾರ ಪೂರ್ಣ ಬಹುಮತ ಆಡಳಿತದಲ್ಲಿ ಬಂದಾಗಿಂದ ಮತ್ತು ಕ್ಷೇತ್ರದಲ್ಲಿ ಹೊಸದಾಗಿ
ಶಾಸಕರಾಗಿರ್ತಕ್ಕಂಥ ವಿಷಯಗಳನ್ನಾಗಿರಲಿ ಮತ್ತು ಮಾಜಿ ಶಾಸಕರುಗಳು ಅನ್ನಿಸ್ಕೊಂಡಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಲೆಕ್ಕಾಚಾರಗಳನ್ನಾಗಿರಲಿ ಮತ್ತು 3ನೇ ಹಂತಕ್ಕೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ, 2ನೇ ಹಂತಕ್ಕೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ, ನಮಗೊಂದು ಅವಕಾಶ ಸಿಕ್ಕರೆ ಅತಿ ಬಲಿಷ್ಠವಾದಂಥ ಡೆವಲಪ್ಮೆಂಟ್ಗೆ ನಾವು ಪಾತ್ರ ವಹಿಸಬೇಕಂತಿರ್ತಕ್ಕಂಥ ಕನಸಿನಲ್ಲಿ ಇಟ್ಕೊಂಡಿರ್ತಕ್ಕಂಥ ಆವಾಗಿನ ಶಾಸಕರುಗಳು ಮತ್ತು ಪ್ರಥಮವಾಗಿ ಬಂದಿರತಕ್ಕಂಥ ಶಾಸಕರುಗಳೇ ವ್ಯಕ್ತಿಗಳೇ ಪರಾಜಿತ ಮಾಡಿ ಅವರಿಗೆ ಮನೆಯಲ್ಲಿ ಕುಣಿಸುವಂಥ ಕೆಲಸಗಳನ್ನು ಮಾಡಿದರು. ಅವರಿಗೆ ಸತತವಾಗಿ 2 ಬಾರಿ ಅವಕಾಶ ಕೊಟ್ಟಿದ್ರಿ, ಸತತವಾಗಿ 3 ಬಾರಿ ಕೊಟ್ಟಿದ್ರಿ, 4 ಬಾರಿ ಕೊಟ್ಟಿದ್ರಿ, ನಮಗೆ 1 ಬಾರಿ ಆದರೂ ಅವಕಾಶ ಕೊಡಿ, ನಾವು ಹಾಗೆ ಡೆವಲಪ್ಮೆಂಟ್ ಮಾಡ್ತೀವಿ, ಹೀಗೆ ಡೆವಲಪ್ಮೆಂಟ್ ಮಾಡ್ತೀವಿ ಅಂತೇಳಿ ಈ ರಾಜ್ಯ ಸರ್ಕಾರದ ಒಂದು ಬಂಡವಾಳ ಜೊತೆಯಲ್ಲಿ ಕೂಡ, ಈ ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಜೊತೆಯಲ್ಲಿ ಕೂಡ, ಈ ರಾಜ್ಯ ಸರ್ಕಾರದ ಸುಳ್ಳಿನ ರಾಜ್ಯ ಸರ್ಕಾರ ಜೊತೆಯಲ್ಲಿ ಕೂಡ ಮಾತನಾಡ್ತಂಥ ಕೆಲವೊಂದಿಷ್ಟು ವಿಚಾರಧಾರೆಗಳನ್ನು ಇಟ್ಟುಕೊಂಡು ನ್ಯೂಸ್ 43 ಇಂಡಿಯಾ ತಂಡ ಮತ್ತು ಇನ್ ಸರ್ವೆದಿಂದ ಈ 2.5 ವರ್ಷದಲ್ಲಿ ಮಾತಿನ ಮಲ್ಲನಾಗಿರ್ತಕ್ಕಂಥ ಈ ಸರ್ಕಾರ ಏನು ಮಾಡಿದೆ ಮತ್ತು ಕ್ಷೇತ್ರ ಜನತೆಗೆ ಏನು ಕೊಟ್ಟಿದೆ, ಇವೆಲ್ಲ ಲೆಕ್ಕಾಚಾರದಲ್ಲಿ ಮತ್ತು ಮುಮ್ಮರ್ತಾ ಇರುವಂಥ 2028ರಲ್ಲಿ ಬರಬೇಕಾಗಿರ್ತಕ್ಕಂಥ ರಾಜ್ಯ ಸರ್ಕಾರ, 29ನಲ್ಲಿ ಕೇಂದ್ರ ಸರ್ಕಾರ ವಿಷಯಗಳ ಬಗ್ಗೆ ವಿಶೇಷವಾಗಿ ರಾಜ್ಯದ ಕಾಂಗ್ರೆಸ್ನ ನಾಯಕರು ಮತ್ತು ಕೇಂದ್ರ ನಾಯಕರು ಕೂಡಿಕೊಂಡು ವೋಟ್ ಚೋರ್ ವಿಷಯಗಳನ್ನು ಕೂಡ ತಗೊಳ್ತಾ ಇದ್ದಾರೆ. ವೋಟ್ ಚೋರ್ ಮತ್ತು EVM ಬದಲವಾಗಿ ಬ್ಯಾಲೆಟ್ ಪೇಪರ್ ಬರಬೇಕಾಗಿರ್ತಕ್ಕಂಥ ವಿಷಯಗಳನ್ನು ಕೂಡ ತಗೊಳ್ತಾ ಇದ್ದಾರೆ. ಇವೆಲ್ಲ ಲೆಕ್ಕಾಚಾರಿನಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗಡಿನಾಡವಾಗಿರ್ತಕ್ಕಂಥ ಮತ್ತು ಗಣಿನಾಡವಾಗಿರ್ತಕ್ಕಂಥ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ಸಿಟಿ ವಿಧಾನಸಭಾ ಕ್ಷೇತ್ರಕ್ಕೆ ತಲುಪಿದೆ. ನಮ್ಮ ಜೊತೆ ಸತತವಾಗಿ 2 ಬಾರಿ ಶಾಸಕರಾಗಿ ಮತ್ತು ಬಳ್ಳಾರಿ ಕಾರ್ಪೊರೇಷನ್ನ ಸಾಮಾನ್ಯ ಕಾರ್ಪೊರೇಟರ್ ಆಗಿ ಮತ್ತು ಇಲ್ಲಿಯ ಆಡಳಿತ ಮಂಡಳಿಯ ಮತ್ತು ಇಲ್ಲಿಯ ಆಡಳಿತಕ್ಕೆ ಮತ್ತು ಮೇಯರ್ವಾಗಿ ಮತ್ತು ಒಂದು ಹೃದಯ ರೂಪಕವಾಗಿ ಈ ಕ್ಷೇತ್ರ ಕನಸಿನ ಭದ್ರಕೋಟೆವಾಗಿ ಅಭಿವೃದ್ಧಿಯ ಭದ್ರಕೋಟೆನನ್ನ ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥ ಮತ್ತು ಈಗ ಮಾಜಿ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಮತ್ಯಾರು ಅಲ್ಲ ಜನಾರ್ದನ್ ರೆಡ್ಡಿ ಅವರ ಸಹೋದರ ಜಿ ಗಾಲಿ ಸೋಮಶೇಖರ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ, ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡೋಣ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ. ಆರೋಗ್ಯ ಹೇಗಿದೆ ಸರ್ ನಿಮ್ಮದು? ಎಲ್ಲ ಚೆನ್ನಾಗಿದೆ ಸರ್. ಸರ್, ನನ್ನ ಮೊದಲನೇ ಪ್ರಶ್ನೆ, ನಿಮ್ಮ ಲೈಫ್ ಕಡೆ ನಾ ಬರೋಕ್ಕಿಂತ ಮುಂಚಿತವಾಗಿ ಈ ಹಸಮುಖ ಬಗ್ಗೆ ನಿಮ್ಮ ರಹಸ್ಯ ಏನಾದರೂ ಫಸ್ಟ್ ನನಗೆ ಹೇಳೇ ಮುಂದೆ ಹೋಗ್ಬೇಕು ಸರ್ ನೀವು. ಸರ್ ಏನಿಲ್ಲ ಸರ್, ಈಗ ದೊಡ್ಡವರು ಏನು ಹೇಳ್ತಾರೆ ಅಂದರೆ, ನೀನು ಎಷ್ಟೇ ಇದರಲ್ಲಿರ್ಬೋದು, ಮನಸ್ಸಿನಲ್ಲಿ ಇದಿರ್ಬೋದು, ಏನನ್ನ ಇರ್ಬೋದು, ಆದರೆ ಒಬ್ಬ ಮನುಷ್ಯನ ನೋಡಿ ನಕ್ಕರೆ ಆ ಮನುಷ್ಯ ಖುಷಿ ಪಡ್ತಾನೆ. ಓ ಇವ್ರು ನನ್ನ ನೋಡಿ ನಕ್ಕಿದ್ದಾರೆ, ಓ ಅಂದರೆ ನಮಸ್ಕಾರ ಮಾಡುವಾಗ ನಮಸ್ಕಾರ ಸರ್ ಅಂತಂದರೆ ಅವ್ರು ಕೂಡ ಒಂದು ಭಾವನೆಯೇ ಚೇಂಜ್ ಆಗಿಬಿಡುತ್ತೆ ಅಂತೇಳಿ ಒಂದೇ ಒಂದು ಉದ್ದೇಶ, ಅಷ್ಟೇ, ಏನಿಲ್ಲ. ಓಕೆ, ಇದು ಎಷ್ಟು ವರ್ಷದಿಂದ ಇದಕ್ಕೂ ಕಾಪಾಡ್ಕೊತ ಬಂದ್ರಿ ಸರ್? ನಾವು ಚಿಕ್ಕವರಿದ್ದಾಗಲಿದ್ದ ಕೂಡ ಇದೇ ಥರನೇ ಇದ್ದೀವಿ. ಹುಟ್ಟು ಬೆಳೆದಿದ್ದಾಗಲಿದ್ದ ಕೂಡ ಅಪ್ಪ ಅಮ್ಮ ಇದೇ ಸಂಸ್ಕಾರವನ್ನು ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಎಸ್, ಓಕೆ. ನನ್ನ ಮೊದಲನೇ ಪ್ರಶ್ನೆ, ಹೇಳಿ. ನಿಮ್ಮ ಲೈಫ್ ಕಡೆ ತಮ್ಮ ತಂದೆ ಮತ್ತು ತಾಯಿ ಮಾತೋಶ್ರೀ ಮತ್ತು ಪಿತಾಶ್ರೀ ಬಗ್ಗೆ ಹೇಗಿತ್ತು ಸರ್ ನಿಮ್ಮ ಕುಟುಂಬ? ತುಂಬಿದ ಮನೆ, ಒಂದು ಕಡೆ ಕರುಣಾಕರ್ ರೆಡ್ಡಿಯವರು, ಮತ್ತೊಂದು ಕಡೆ ಸೋಮಶೇಖರ್ ರೆಡ್ಡಿಯವರು, ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿಯವರು. ಜನಾರ್ದನ್ ರೆಡ್ಡಿ ಅಂದ ತಕ್ಷಣ ಇಡೀ ಭಾರತ ದೇಶದಲ್ಲೇ ಫೇಮಸ್ ಪರ್ಸನ್, ಹೆಸರುವಾಸಿಯಾಗಿರ್ತಕ್ಕಂಥವ್ರು. ಅಂಥವ್ರ ಜೊತೆಲಿ ಒಂದು ಹೆಡ್ ಕಾನ್ಸ್ಟೇಬಲ್ ಪುತ್ರನಾಗಿ ತಾವು 3 ಮಂದಿ ಅಣ್ತಂಬರು ಯಾವ ರೀತಿ ಈ ಜೀವನವನ್ನು ಸಾಗಿಸ್ತಾ ಇದ್ದೀರಿ ಸರ್ ನೀವು? ಹೆಂಗೆ ಸ್ಟಾರ್ಟ್ ಆಯಿತು ನಿಮ್ಮ ಜೀವನ? ನಿಮ್ಮ ತಂದೆಯವರು ಹೆಡ್ ಕಾನ್ಸ್ಟೇಬಲ್ ಆಗಿದ್ದು, ನಿಮ್ಮನ್ನು ಸಾಕಿರ್ತಕ್ಕಂಥ ನಿಮ್ಮ ವಿದ್ಯಾಭ್ಯಾಸ, ಮತ್ತು ಆ ಕಡೆಯಿಂದ ಒಂದು ಓಬಳಾಪುರ ಅನ್ನುವಂಥ ಒಂದು ಹೆಸರು, ಇವೆಲ್ಲ ಒಂದು ಕ್ರೋಢೀಕರಣ ಮಾಡಿದರೆ ಎಲ್ಲಿಂದ ಸ್ಟಾರ್ಟ್ ಆಯಿತು ಸರ್ ನಿಮ್ಮದು? ಸರ್ ಈಗ 1965 ಜೂನ್ 21 ಹುಟ್ಟಿದ ಒಂದು 6 ತಿಂಗಳಿಗೆ ಜನಾರ್ದನ್ ರೆಡ್ಡಿ ಅವರು, ಅಂದರೆ ಒಂದು 7-8 ತಿಂಗಳಿಗೆ ಮತ್ತು ಅವರು ಹೊಟ್ಟೆಯಲ್ಲಿ ಬಿದ್ದರು. ಹಾಗಾಗಿ ನಮ್ಮನ್ನ ಏನು ಮಾಡಿಬಿಟ್ರು, ಅಲ್ಲಿ ಆಂಧ್ರದಲ್ಲಿ ನಮ್ಮ ಅಜ್ಜಿ ಊರಿಗೆ ಕಳಿಸ್ಬಿಟ್ರು. ನಮ್ಮ ಸಿಸ್ಟರು ನಾನು ಇಬ್ಬರು ಅಲ್ಲೇ ಇದ್ದೀವಿ, ಅಲ್ಲೇ ಓದ್ಕೊತಾ ಇದ್ದೀವಿ. ಮತ್ತು ತಮ್ಮ 67 ಜನವರಿ 11 ಜನ ಆಯಿತು. ಮತ್ತು ಅಪ್ಪವರು ಹಲ್ಪನಹಳ್ಳಿ ಹತ್ರ ಹಲವಾಗ್ಲು ಅಂಥೇಳಿ ಆ ಊರಲ್ಲಿ ಅಲ್ಲಿ ಡ್ಯೂಟಿ ಮಾಡ್ತಾಯಿದ್ರು. ಹಂಗಾಗಿ ಮತ್ತು ಅಲ್ಲಿದ್ದ ಬಳ್ಳಾರಿಗೆ ಬಂದರು, ಮತ್ತು ಹೊಸಪೇಟೆ ಬಳ್ಳಾರಿ. ಯಾಕೆ ಅಂತಂದರೆ ನಮ್ಮ ಎಜುಕೇಷನ್ ಎಲ್ಲ ಇಲ್ಲೇ ಆಗಿದೆ, ಹೊಸಪೇಟೆ ಮತ್ತು ಬಳ್ಳಾರಿ. ನಾನು ಹುಟ್ಟಿದ್ದು ಹೊಸಪೇಟೆಯಲ್ಲಿ. ಹಾಗಾಗಿ ಇಲ್ಲೇ ಕರ್ನಾಟಕದಲ್ಲೇ ನಮ್ಮ ಜೀವನ ಎಲ್ಲ ಸಾಗಿದೆ. ನಾವೆಲ್ಲ ಹುಟ್ಟು ಬೆಳೆದಿದ್ದೆಲ್ಲ ಎಲ್ಲರೂ ಇಲ್ಲೇ. ಹಾಗಾಗಿ ಅಪ್ಪ ಕಾನ್ಸ್ಟೇಬಲ್ ಆಗಿರ್ಬೋದು, ಬಟ್ ನಮಗೆ ನಮ್ಮ ತಂದೆ ಊರಲ್ಲಿ ಸ್ವಲ್ಪ ಲ್ಯಾಂಡ್ಸ್ ಇದ್ದವು, ಅದರಲ್ಲಿ ಇನ್ಕಮ್ ಬರ್ತಾಯಿತ್ತು. ಅಪ್ಪ ಕೂಡ ಬಹಳ ನಿಯತ್ತಾಗಿ ಕೆಲಸ ಮಾಡ್ತಾಯಿದ್ರು. ನಮ್ಮ 4 ಮಂದಿನೂ ಕೂಡ ನೀಟಾಗಿ, ಅಂದರೆ ಯಾರು ಒಂದು ಏನಪ್ಪ ಈ ಥರ ಇದ್ದಾರೆ ಅನ್ನೋ ಥರ ಅಲ್ಲದೆ ಒಳ್ಳೆ ರೀತಿಯಲ್ಲೇ ನಮ್ಮನ್ನ ಬೆಳೆಸಿ ದೊಡ್ಡವ್ರು ಮಾಡಿದ್ದಾರೆ. 3 ಮಂದಿ ಸಹೋದರು, 1 ಸಹೋದರಿ. ಅಕ್ಕ 4 ಜನ.
ಸರಿ ಸರ್, ತಮ್ಮ 4 ಮಂದಿ ಬಗ್ಗೆ ಮಾತನಾಡ್ತಾ ಇದ್ವಿ. ಅಲ್ಲಿಂದ ನಿಮ್ಮ ಜೀವನ ಸ್ಟಾರ್ಟ್ ಆಯಿತು. ಯಾವ ರೀತಿ ಸ್ಟ್ರಗಲ್ ಮಾಡಿದರು ನಿಮ್ಮ ತಂದೆಯವರು ನಿಮ್ಮನ್ನು ಬೆಳೆಸ್ಬೇಕಂತ ಹೇಳಿ? ಮತ್ತು ಅವರು ಒಂದು ಹೆಡ್ ಕಾನ್ಸ್ಟೇಬಲ್, ಅವಾಗಿನ ವೇತನ ನೋಡಕ್ಕೆ ಹೋದರೆ 0 ವೇತನ, ಈಗಿನ ವೇತನಕ್ಕೂ ಅವಾಗಿನ ವೇತನಕ್ಕೂ ಅಜಗಜಾಂತರ ಡಿಫ್ರೆನ್ಸ್ ಇತ್ತು. ಅವಾಗ ಆಡಳಿತದಲ್ಲಿ ಮತ್ತು ಅವಾಗಿನ ಗೌರ್ಮೆಂಟ್ ಸಂದರ್ಭದಲ್ಲಿ ಅಷ್ಟು ಸೌಲಭ್ಯಗಳು ಕೂಡ ಇರಲಿಲ್ಲ. ಜಸ್ಟ್ ಸರ್ಕಾರ ನಮ್ಮ ಭಾರತ ದೇಶ ಅವಾಗ ಸ್ವತಂತ್ರ ಸಿಕ್ಕು ಅದು ಜಸ್ಟ್ ಬಂದಿತ್ತು. ಹೆಂಗೆ ಸಂಭಾಳಿಸ್ಕೊಂಡು ಬಂದ್ರಿ ಸರ್ ತಾವೆಲ್ಲರೂ ಜಗಳ ಮಾಡದಂತೆ ಒಗ್ಗಟ್ಟಿನ ಮಂತ್ರವನ್ನು ಯಾವ ರೀತಿ ಜಪನ ಮಾಡ್ತಾ ಬಂದ್ರಿ ಸರ್? ಆದರೆ ಜನಾರ್ದನಿಗೂ ನಮಗೂ ಜಗಳ ಆಗ್ತಾ ಇತ್ತು, ಅದು ಮಾಮೂಲಾಗಿ ಆಗ್ತಾ ಇತ್ತು ಸರ್ ಹಂಗೆ. ಬಟ್ ಅಣ್ಣ ದೊಡ್ಡಣ್ಣ ಸ್ವಲ್ಪ ದೂರ ಆತ, ಇನ್ನು ಸಿಸ್ಟರ್ ಅಂತೂ ಎಲ್ಲಾನು ಕಂಟ್ರೋಲ್ ಮಾಡ್ಕೊತ ಅಮ್ಮ ಚೆನ್ನಾಗಿರ್ತಿದ್ರು. ಒಳ್ಳೆ ಆ ಪೊಲೀಸ್ ಕ್ವಾರ್ಟರ್ಸ್ ಆ ಮನೆ ನೋಡಿದ್ರೆ ನಮಗೆ ಒಂದೊಂದು ಸರಿ ಆಶ್ಚರ್ಯ ಆಗುತ್ತೆ, ಆ ಮನೆಯಲ್ಲೇ ನಾವು ಇದ್ದೀವ ಅಂತೇಳಿ. ಒಂದು ಸಾರಿ ಶಾಸಕನಾಗಿದ್ದಾಗ ಒಬ್ಬರು ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ರ್ಯಾಂಕ್ ಬಂದಿದ್ದರು, ಮಗಳು ಒಬ್ಬರು. ನಾನು ಹೋಗಿ ಅವ್ರಿಗೆ ಸನ್ಮಾನ ಮಾಡಿ ಇದು ಮಾಡಿ ಬಂದೆ. ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ತಮಾಷೆ ಅಂತಂದರೆ ಆ ಮನೆಯಲ್ಲಿ ನಾವು ಇದ್ದೀವ ಅಂತೇಳಿ, ಚಿಕ್ಕ ಮಕ್ಕಳಿದ್ದಾಗ ಅದೆಲ್ಲ ಅಂದರೆ ಆ ಭಾವನೆ ಹೆಂಗೆ ಬರ್ತಾಯಿತ್ತು. ನಿಮ್ಮದು ಮತ್ತು ನಿಮ್ಮ ತಮ್ಮಂದು ಅತಿ ಹೆಚ್ಚು ಜಗಳ ಆಕ್ಕಿತ್ತು ಸಣ್ಣ ಪುಟ್ಟ ವಿಷಯಕ್ಕೆ. ಯಾವ ರೀತಿ ನಿಮ್ಮ ಅಕ್ಕ ಆಯಿತು, ನಿಮ್ಮ ತಾಯಿಯವರು ಆಯಿತು, ನಿಮ್ಮ ತಂದೆಯವರು ನಿಮ್ಮನ್ನು ಒಂದು ಸುಧಾರಿಸುವಂಥ ಕೆಲಸ ಮಾಡ್ತಾಯಿದ್ರು? ಹೆಂಗಿತ್ತು ಆ ಫೀಲಿಂಗ್ಸ್? ಅಯ್ಯೋ ಅದು ಇಬ್ಬರು ಮಾಮೂಲಿ, ಬಟ್ ಒಬ್ಬರನ್ನೊಬ್ರು ಬಿಟ್ಕೊಂಡು ಕೊಡ್ತಿದ್ದಿಲ್ಲ ಸರ್. ಸ್ಕೂಲ್ಗೆ ಹೋಗುವಾಗಲಿ ಇದಾಗಲಿ ಇಬ್ಬರು ಜೊತೆಗೆ ಹೋಗೋದು, ಜೊತೆಗೆ ಬರೋದು. ಯಾಕಂದರೆ 1.5 year ಡಿಫ್ರೆನ್ಸ್ ಇಬ್ಬರಿಗೂ ಅಷ್ಟೇ. ನಾನು June 21, 1965, 67 ಜನವರಿ ಅವರು. ಹಂಗಾಗಿ ಇಬ್ಬರು ಜೊತೆಗೆ. ಸರಿ, ನಿಮ್ಮ ಎಜುಕೇಷನ್, ನಿಮ್ಮ ತಮ್ಮನ ಎಜುಕೇಷನ್, ನಿಮ್ಮ ಅಣ್ಣನ ಎಜುಕೇಷನ್, ನಿಮ್ಮ ಅಕ್ಕರ ಎಜುಕೇಷನ್ ಎಲ್ಲಿವರೆಗೆ ಆಗಿತ್ತು ಸರ್ ಎಜುಕೇಷನ್ ಶಿಕ್ಷಣ? ನಂದು ಪೋಸ್ಟ್ ಗ್ರಾಜುಯೇಟ್ ಇನ್ ಕಾಮರ್ಸ್, ನಾನು ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಮಾಡಿದೆ, ಬಂದೆ. ತಮ್ಮ ಅಣ್ಣ ಇದು ದುಡಿಬೇಕು ಅಂತೇಳಿ ಪಾಪ ಅವರು ಸ್ವಲ್ಪ ಎಜುಕೇಷನ್ ಮೇಲೆ ಅಷ್ಟು ಕಾನ್ಸಂಟ್ರೇಷನ್ ಮಾಡಿಲ್ಲ. ಅಪ್ಪ ಅವರು 1983 ರಿಟೈರ್ಡ್ ಆದರು. ಅದಕ್ಕಿಂತ ಮುಂಚೆನೇ ಅಣ್ಣ ಕಾಂಟ್ರಾಕ್ಟ್ ಕೆಲಸಗಳೆಲ್ಲ ಮಾಡ್ತಾಯಿದ್ರು, ಸ್ವಲ್ಪ ದುಡಿತಾಯಿದ್ರು ಅವರು. ತಮ್ಮ ಕೂಡ ಅಣ್ಣ ಓದ್ತಾ ಇದ್ದಾನಲ್ಲ, ನಾನು ಓದ್ತಾ ಇದ್ದೀನಲ್ಲ, ಮತ್ತು ನಾವೇ ಅದಕ್ಕೆ ಅಂಥೇಳಿ ಅವನು ಚಿಕ್ಕ ಮಗು ಇದ್ದಾಗೆ ಅವನಿಗೆ ಡ್ರೀಮ್ಸು, ಬಹಳ ದೊಡ್ಡ ಡ್ರೀಮ್ಸ್. ಆ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೋಬೇಕು, ಕನಸಿನ ಸರದಾರ, ಕನಸಿನ ದೊಡ್ಡ ಡ್ರೀಮ್ಸ್. ಆ ಡ್ರೀಮ್ಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಪ್ಲ್ಯಾನ್ಸ್ ಮಾಡ್ತಾನೆ, ಕರೆಕ್ಟಾಗಿ ಫುಲ್ಫಿಲ್ ಕೂಡ ಮಾಡ್ಕೊಳ್ತಾನೆ ಜನ. ಸರಿ, ಈ ಓಬಳಾಪುರದ ಒಂದು ಮೈನಿಂಗ್ ವಿಷಯನೂ ಕೂಡ ಪ್ರಸ್ತಾವನೆ ಆಯಿತು. ಇದು ಎಲ್ಲಿಂದ ಪ್ರಸ್ತಾವನೆ ಆಯಿತು ಸರ್? ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು ನಿಮ್ಮ ಮೈನಿಂಗ್ಸ್ ಲೈಫ್? ಓಬಳಾಪುರ ಮೈನಿಂಗ್ಸ್ ಏನಿಲ್ಲ ಸರ್. ಈಗ ನಾವು ಎನೋಬಲ್ ಕಂಪನಿ ಅಂತ ಇತ್ತು, ಅದನ್ನು ಫೈನಾನ್ಸ್ ಕಂಪನಿ ಅದು. ನಾನು LICಯಲ್ಲಿ ಒಂದು 4 years 9 months ಜಾಬ್ ಮಾಡಿದೆ ಆ್ಯಸ್ ಎ ಅಸಿಸ್ಟೆಂಟಾಗಿ. ಮತ್ತು ಎನೋಬಲ್ ಕಂಪನಿಗೆ ಬಂದೆ. ಅಲ್ಲಿಂದ ಮತ್ತೆ ಸಡನ್ನಾಗಿ ಯಾರೋ ಬಂದರು, ಇದು ಮೈನ್ಸು ತೊಗೊಳ್ಳಿ ನೀವು, ಇನ್ನೂ ಇದಾಗ್ತದೆ ಅಂತೇಳಿ. ಆಯಿತು ಅಂತೇಳಿ ತೊಗೊಂಡಿವಿ. ಅದು ಸಡನ್ನಾಗಿ ಬೂಮ್ ಆಯಿತು. ರೇಟು ಕಡಿಮೆ, ಎಷ್ಟು 100sನಲ್ಲಿ ಇದ್ದಿದ್ದು 1000 ಗಟ್ಟಲೆ ಹೋಗ್ಬಿಡ್ತು ರೇಟ್. ಹಾಗಾಗಿ ಲಕ್ಷ್ಮಿ ಒಂದು ಬಂದಳು, ಚೆನ್ನಾಗಿ ಡೆವಲಪ್ ಆದ್ವಿ. ಹಾಗೆ ವರ್ಕ್ ಮಾಡ್ತಾ ಜರ್ನಿ ಸ್ಟಾರ್ಟ್ ಆಯಿತು. ಸರಿ, ಬಳ್ಳಾರಿಗೆ ಯಾವಾಗ ಬಂದ್ರಿ ಸರ್ ನೀವು? ಬಳ್ಳಾರಿಗೆ ನಾನು ಅಜ್ಜಮ್ಮನ ಊರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬಳ್ಳಾರಿಗೆ ಯಾವಾಗ ಬಂದ? 1965, ಅಂದರೆ 66 ಜನವರಿ ಹಂಗೆ ಹೋಗಿದ್ವಿ. 75 ಬಂದೆ. ಅವತ್ತೇ ಬಳ್ಳಾರಿಯಲ್ಲಿ ನಟರಾಜ್ ಥಿಯೇಟ್ರ್ ಅಂತ ಇದೆ, ಗಂಧದ ಗುಡಿ ಸಿನಿಮಾ ಇತ್ತು ಅಲ್ಲಿ, ರಾಜ್ಕುಮಾರ್. ಆ ಗಂಧದ ಗುಡಿ ಸಾಂಗು ಕೇಳಿ ಬಹಳ ಮೈ ರೋಮಾಂಚನ ಆಗ್ಬಿಡ್ತು ನನಗೆ. ಯಾಕೆಂತಂದರೆ ರಾಜ್ಕುಮಾರ್ ಹಾಡಿದ್ದು ನಮ್ಮ ಕರ್ನಾಟಕ ಬಗ್ಗೆ ಅಂದರೆ ವಿವರಣೆ ಮಾಡ್ಕೊತ ಬಂದ್ರಲ್ಲ, ಹಂಗಾಗಿ ನನಗೆ ಬಹಳ ಇಷ್ಟ ರಾಜ್ಕುಮಾರ್ ಅಂತಂದರೆ. ಆ ಸಾಂಗ್ ಮಾತ್ರ ಭಾಳ ಇಷ್ಟ ನನಗೆ. ಸರಿ, ಓಕೆ. ಬಳ್ಳಾರಿಗೆ ಎಂಟ್ರಿ ಕೊಟ್ರಿ. ಬಳ್ಳಾರಿಗೆ ಬಂದಂಥ ಸಂದರ್ಭದಲ್ಲಿ ಯಾವ್ಯಾವ ಕನಸುಗಳನ್ನು ಇಟ್ಟುಕೊಂಡಿದ್ರಿ? ಯಾವ ರೀತಿ ಸಿಟಿ ಆಗಿರಲಿ, ನೀವು ಆಗಿರಲಿ, ಒಂದು ಎಜುಕೇಷನ್ ಕಂಪ್ಲೀಟ್ ಆಯಿತು, ಈ ಕಡೆ ಜಾಬ್ಗೆ ಕೂಡ ತಾವು ಜಾಯ್ನ್ ಆದ್ರಿ. ಆವಾಗ ನಿಮ್ಮ ಫ್ಯಾಮ್ಲಿಯಲ್ಲಿ ಇದ್ದಿರ್ತಕ್ಕಂಥ ಸ್ವಲ್ಪ ಕಷ್ಟಗಳನ್ನು ನಿರ್ವಹಣೆಗೆ ಬಂದು ಅಣ್ಣ ತಮ್ಮ 3 ಮಂದಿ 4 ಮಂದಿ ಕೂಡ್ಕೊಂಡು ಲೈಫ್ನಲ್ಲಿ ಹೆಚ್ಚಿಗೆ ಇಡ್ತಾ ಬಂದರೆ, ಹಾಗೆ ಬರ್ತಾ 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 ಜೀವನ ಎಲ್ಲಿಗೆ ತೊಗೊಂಬಂದು ನಿಲ್ಲಿಸ್ತು ಸರ್ ನಿಮಗೆ? ಸರ್ ಈಗ ಏನು, ನಾವು ಚಿಕ್ಕವರಿದ್ದಾಗ ನಮಗೆ ಪರಿಕಲ್ಪನೆ ಇದ್ದಿಲ್ಲ, ಈ ರಾಜಕೀಯ ಇವೆಲ್ಲ ನಮಗೆ ಅಷ್ಟೇನು ಇದ್ದಿದ್ದಿಲ್ಲ. ಸಡನ್ನಾಗಿ ಏನು ಶ್ರೀರಾಮುಲು ಅವರು ಜನಾರ್ದನಿಗೆ ಪರಿಚಯ ಆಗಿರೋದು, ಹಂಗೆ ಬರ್ತಾ 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 ಶ್ರೀರಾಮುಲು ಅವರು MLA ಆಗಿ ನಿಂತು 99ನಲ್ಲಿ ಸುಷ್ಮಾ ಸ್ವರಾಜ್ ಮೇಡಮ್ ಜೊತೆಗೆ ಯಾವಾಗ ಸೋತರು, ಅವಾಗ ಏನಾಯಿತು ಅಂತಂದರೆ ನೆಕ್ಸ್ಟು ಕಾರ್ಪೊರೇಷನ್ ಎಲೆಕ್ಷನ್ ಬಂದು, ಮುನ್ಸಿಪಾಲ್ಟಿ ಇತ್ತು ಅವಾಗ. ಮುನ್ಸಿಪಾಲ್ಟಿ ಎಲೆಕ್ಷನ್ನಲ್ಲಿ ನಾನು ಒಬ್ಬ ಕೌನ್ಸಿಲರ್ ಆಗಿ ನಿಂದಿರಬೇಕು ಅಂಥೇಳಿ ಒತ್ತಡ ಬಂತು. ಜನಾರ್ದನ್ ರೆಡ್ಡಿ ಮತ್ತು ಎಲ್ಲರೂ ಒತ್ತಡ ಮಾಡ್ತಾರೆ, ಯಾಕಂದರೆ ಅವರು MLA ಆಗಿ ನಿಂತು ಸೋತರು, ಮತ್ತು ಅವರು ಕಾರ್ಪೊರೇಷನಲ್ಲಿ ನಿಂದಿರ್ಲಿಕ್ಕೆ ಬರಲ್ಲ ಕೌನ್ಸಿಲರ್ ಆಗಿ, ನೀನೇ ನಿಂದಿರಬೇಕು ಅಂತೇಳಿ ಒತ್ತಡ ಬಂತು.
ಇನ್ನು ತಾಯಿ ಎಲ್ಲರೂ ಹೇಳಿ ಇಲ್ಲ ಒತ್ತಡ ಮಾಡಿ ನಿಂದಿಸಿದರು. ಆವಾಗ ನಾನು ರಾಜಕೀಯದಲ್ಲಿ ಎಂಟ್ರಿ ಆದೆ. ಸರಿ, ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ತಮ್ಮ ಮ್ಯಾರೇಜ್ ಆಗಿದ್ದಿಲ್ವಾ ಸರ್? ಆಗಿತ್ತು ಸರ್, 91ರಲ್ಲಿ ಆಯಿತು ನನ್ನ ಮ್ಯಾರೇಜ್. 91ರಲ್ಲಿ ಮ್ಯಾರೇಜ್ ಆಗಿದೆ. 10 ವರ್ಷ ಆದಮೇಲೆ ರಾಜಕೀಯಕ್ಕೆ ಬಂದಿರೋದು. ಓಹೋ, ಮದುವೆ ಆದಮೇಲೆ ರಾಜಕೀಯಕ್ಕೆ ತಾವು ಪ್ರವೇಶ ಮಾಡಿದ್ರಿ. ಸರಿ, ಪ್ರಥಮ ಬಾರಿಗೆ ಕಾರ್ಪೊರೇಷನ್ ಚುನಾವಣೆ ಬಳ್ಳಾರಿ ಮಹಾನಗರಕ್ಕೆ ಎಂಟ್ರಿ ಕೊಟ್ರಿ. ಹೇಗಿತ್ತು ಸರ್ ಚುನಾವಣಾ ಪ್ರಚಾರ ಮತ್ತು ರಾಜಕೀಯ ಮೊದಲನೇ ಹೊಸ್ತಿಲು? ಈ ಹೊಸ್ತಿಲು ಸಂದರ್ಭದಲ್ಲಿ ರಾಜಕೀಯ ಕಾವು ಮತ್ತು ಕಾಂಗ್ರೆಸ್ಸಿನ ಭದ್ರಕೋಟೆ ಯಾವ ರೀತಿ ಇತ್ತು ಸರ್ ಇಲ್ಲಿ? ಹೌದು ಸರ್, ಅಲ್ಲಿ ಕಾಂಗ್ರೆಸ್ ಅವ್ರದ್ದು ಗೂಂಡಾಗಿರಿ ಆಗಿಬಿಡೋದು, ರೌಡಿಸಮ್ ಆಗಿರ್ಬೋದು, ಹೆಂಗಿತ್ತು ಅಂತಂದರೆ ಬಳ್ಳಾರಿ ಕಾರ್ಪೊರೇಷನ್ ನಾವು ಗೆಲ್ತೀವಿ ಅಂತೇಳಿ ನಮಗೆ ಗೊತ್ತಿದ್ದಿಲ್ಲ ಸರ್. ಏನೋ ಅದೃಷ್ಟದಿಂದ ಒಂದು 18 ಸೀಟ್ ಬಂದವು. 2 JDS ಅವರು ಸಪೋರ್ಟ್ ಮಾಡಿದ್ರು ಮತ್ತು 3 ಇಂಡಿಪೆಂಡೆನ್ಸು ಸಪೋರ್ಟ್ ಮಾಡಿದ್ರು. ಹಂಗಾಗಿ 23 ಸೀಟಲ್ಲಿ 35ರಲ್ಲಿ 23 ಬಂದವು. ಹಾಗೆ ನಾನು ಮುನ್ಸಿಪಲ್ ವೈಸ್ ಚೇರ್ಮನ್ ಆದೆ. ಇನ್ನೊಬ್ಬರು ಲಕ್ಷ್ಮಮ್ಮ ಅಂತೇಳಿ ಅವ್ರನ್ನ ಚೇರ್ಮನ್ ಮಾಡಿದ್ವಿ. ನನಗೆ ಗೊತ್ತಿದ್ದಿಲ್ಲ ಕಾರ್ಪೊರೇಷನಲ್ಲಿ ಕೆಲಸ ಹೋಗಿ ಮಾಡಬೇಕು ಅಂತೇಳಿ. ಜನಾರ್ದನ್ ನಾನು ಇನ್ನೊಬ್ಬರು ಆಫೀಸಲ್ಲಿ ಕೂತ್ಕೊಳ್ತಿದ್ದೆ, ಕೌನ್ಸಿಲರ್ ಆಗಿ ವೈಸ್ ಪ್ರೆಸಿಡೆಂಟ್ ಆದರೂ ಕೂಡ ಹೋಗಿ ಇನ್ನೊಬ್ಬರು ಆಫೀಸಲ್ಲಿ ಕೂಡ್ತಿದ್ದೆ. ಒಂದ್ಸಾರಿ ಜನಾರ್ದನ್ ರೆಡ್ಡಿ ಬಂದು ನೋಡಿ, ಅಣ್ಣ ಯಾಕೆ ಇಲ್ಲಿ ಕುಂತಿದ್ದಾರೆ ಅಂತಂದರು. ಏನು ಸರ್ ಇಲ್ಲಿಗೆ ಬರ್ತಾ ಇದ್ದಾರೆ ಆಫೀಸಿಗೆ ಅಂತೇಳಿ ಸ್ಟಾಫ್ ಎಲ್ಲ ಹೇಳಿದ್ರು. ಇಮಿಡಿಯೇಟ್ಲಿ ಆ ಚೇರ್ ಸಮೇತ ತೊಗೊಂಡೋಗಿ ಮುನ್ಸಿಪಾಲ್ಟಿಯಲ್ಲಿ ಹಾಕ್ರಿ ಅಂತೇಳಿ ಅಷ್ಟೇ. ಆವತ್ತಿನಿಂದ ಕೂಡ ನಾನು ಮುನ್ಸಿಪಲ್ ವೈಸ್ ಚೇರ್ಮನ್ ಆಗಿ ಆದಮೇಲೆ ಬೆಳಿಗ್ಗೆ 4 ಗಂಟೆಗೆ ಹೇಳ್ತಿದ್ವಿ. ಎಲ್ಲ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು 5:15ಕ್ಕೆ ಮನೆ ಬಿಟ್ಬಿಡ್ತಿದ್ದೆ. ಮನೆ ಬಿಟ್ಟು ಒಂದೊಂದು ವಾರ್ಡಲ್ಲಿ ಒಂದೊಂದು ಸ್ಟ್ರೀಟ್, ಅಂದರೆ ಎಲ್ಲ ಆ ವಾರ್ಡಲ್ಲಿ ಏನು ಬೀದಿಗಳು ಬರ್ತಾವೋ ಎಲ್ಲ ಬೀದಿಯಲ್ಲಿ ಎಲ್ಲ ಮನೆಗಳಿಗೂ ಟಚ್ ಮಾಡ್ತಾಯಿದ್ದೆ ಹೋಗಿ. ಅಂದರೆ ಏನು ನಿಮ್ಮ ಸಮಸ್ಯೆ ಏನು, ರೋಡ್ ಇಲ್ಲನಾ, ಅಥವಾ ಕಾಲುವೆ ಚರಂಡಿ ಕ್ಲೀನ್ ಮಾಡ್ತಾ ಇಲ್ಲನಾ, ಅಥವಾ ಲೈಟ್ಸ್ ಇಲ್ಲನಾ, ನೀರು ಸರಿಗೆ ಬರ್ತಾ ಇದ್ದೇನಾ ಇಲ್ಲನಾ ಅಂತೇಳಿ. ಅಂದರೆ ನಾನು ಏನು ಮುನ್ಸಿಪಲ್ ವೈಸ್ ಚೇರ್ಮನ್ನು ಮತ್ತು ಚೇರ್ಮನ್ ಆಗಿ ಏನು ಕೆಲಸ ಮಾಡ್ತಾಯಿದ್ದೋ ಅದು ಡೈಲಿ ನ್ಯೂಸ್ ಪೇಪರ್ಗಳಲ್ಲಿ ಬರ್ತಾಯಿತ್ತು. ಅದು ಏನು ಮಾಡಿಬಿಟ್ರು ಅಂದರೆ, ಈ ವೈಸ್ ಪ್ರೆಸಿಡೆಂಟು ಜನರಲ್ ಆಗಿದ್ದಕ್ಕೆ ನಮ್ಮ ಕಾಂಗ್ರೆಸ್ ನಾಯಕರು ಕೆಲವೊಬ್ಬರು ಇದ್ದಾರೆ, ಹೋಗಿ ಅದನ್ನು ಚೇಂಜ್ ಮಾಡಿಬಿಟ್ಟಿದ್ದಾರೆ, SC ಮಾಡಿಬಿಟ್ಟಿದ್ರು. ಅರೆ ಇದನ್ನು ನಾನು ಆಲ್ರೆಡಿ ಎಲೆಕ್ಟ್ ಆಗಿಬಿಟ್ಟಿದ್ದೀನಿ, ಮತ್ತು ಇವರು SC ಮಾಡಿದ್ದಾರೆ ಮಧ್ಯದಲ್ಲಿ ಅಂತೇಳಿ ಅಲ್ಲಿ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ಸ್ಟೇ ತೊಗೊಂಬಂದು ಜನರಲ್ ಅದು ಕಂಟಿನ್ಯೂ ಆದೆ. ಮತ್ತು 2.5 ವರ್ಷ ಆದಮೇಲೆ ಮತ್ತೆ ಮೇಯರ್ ಕೂಡ ಜನರಲ್ ಬಂತು. ಆವಾಗ ನಮ್ಮಲ್ಲೇ ಕೆಲವೊಬ್ಬರು ಕೈ ಕೊಟ್ಟು ಆ ಕಡೆ ಹೋಗ್ಬಿಟ್ರು. ಆವಾಗ ನಾವು ಸೋತೀವಿ. ಪ್ರೆಸಿಡೆಂಟು ನಮ್ಮ ಪಾರ್ಟಿಯಿಂದ ಹೋಗಿದ್ದವರೇ ಒಬ್ಬರು ಪ್ರೆಸಿಡೆಂಟ್ ಆದರು. ಬಟ್ ಜನಾರ್ದನ್ ಬೀಳಲಿಲ್ಲ, ಎಫರ್ಟ್ಸ್ ಮಾಡಿ ಒಟ್ಟು DC ಕೋರ್ಟ್ವರೆಗೆ ಹೋಗಿ ಗೆದ್ದು ಮತ್ತೆ ನನ್ನ ಚೇರ್ಮನ್ ಮಾಡಿದ್ರು. ಅಂದರೆ ಅವನಿಗೆ ಒಂದು ಹಠ, ನಮ್ಮ ಅಣ್ಣನ ನಿಲ್ಲಿಸ್ಬಿಟ್ರಲ್ಲ ಅಂಥೇಳಿ ಒಂದು ಇದರಲ್ಲಿ ಹಠ ಇಟ್ಕೊಂಡು DC ಕೋರ್ಟಿಗೆ ಹೋಗಿ ಗೆದ್ದು ಇಮಿಡಿಯೇಟ್ಲಿ ಮತ್ತೆ ಪ್ರೆಸಿಡೆಂಟ್ ಆದೆ. ಸಡನ್ನಾಗಿ SM ಕೃಷ್ಣ ಅವರು CM ಇದ್ದಾಗ ನಮ್ಮ ಲೋಕಲ್ ಕಾಂಗ್ರೆಸ್ ಲೀಡರ್ಸ್ ಎಲ್ಲ ಹೋಗಿ ಇದನ್ನು ಕಾರ್ಪೊರೇಷನ್ ಮಾಡಿಬಿಡ್ರಿ, ಅಲ್ಲಿಗೆ ಇವ್ರದ್ದು ಮುಗಿತತೆ ಅಂತೇಳಿ ಅಂದರು. ಆಯಿತು, ಕಾರ್ಪೊರೇಷನ್ ಮಾಡಿದ್ರು. ಸೆಪ್ಟೆಂಬರ್ 2023ಗೆ ಕಾರ್ಪೊರೇಷನ್ ಮಾಡಿಬಿಟ್ರು. ನಾನು ಪ್ರೆಸಿಡೆಂಟ್ ಇದ್ದೆ. ಇಮಿಡಿಯೇಟ್ಲಿ ನಾನು ಮೇಯರ್ ಆದೆ. ಲಾಸ್ಟ್ ಪ್ರೆಸಿಡೆಂಟು, ಫಸ್ಟ್ ಮೇಯರ್ ನಾನೇ ಸಿಟಿಗೆ. ಆಯಿತು ಅಂಥೇಳಿ ಮತ್ತೆ 6 ಮಂತ್ಸ್ಗೆ ಇಲ್ಲ ಎಲೆಕ್ಷನ್ ಮಾಡಲಿಕ್ಕೆ ಆಗಲಿಲ್ಲ, ಡಿಸಾಲ್ವ್ ಅಂತ ಕೊಟ್ಟರು. ಡಿಸಾಲ್ವ್ ಅಂತ ಕೊಟ್ಟರೆ ಮತ್ತೆ ನಾನು ಹೈಕೋರ್ಟ್ಗೆ ಹೋದೆ. ಹೈಕೋರ್ಟಿಗೆ ಅಂದರೆ ಆರ್ಟಿಕಲ್ 243U ಪ್ರಕಾರ ಒನ್ಸ್ ಎಲೆಕ್ಟೆಡ್ ಶುಡ್ ಕಂಟಿನ್ಯೂ ಇನ್ ದಿ ಆಫೀಸ್ ಫಾರ್ 5 years ಅಂತ ಇದೆ. ಆರ್ಟಿಕಲ್ ಪ್ರಕಾರ ನನಗೆ ಇಷ್ಟೇ ಸಿಕ್ತು. ನಾನು ಕಂಟಿನ್ಯೂ 2 years ಮೇಯರ್ ಆಗಿ ಕೆಲಸ ಮಾಡಿದೆ. ಬಟ್ ಆವಾಗ ಮಾಡಿದ್ದು ನನ್ನ ಕೆಲಸ ನಾನು ಈಗಲೂ ಮಾಡಲಿಕ್ಕಾಗಲ್ಲ. ಆವಾಗ 36 years ಇತ್ತು, ಈಗ 61 years. ಅಂದರೆ ಆ 25 years, ಅಂದರೆ ಆ 5 years ಲೈಫ್ ಹೇಗಿತ್ತು ಅಂತಂದರೆ, ಯಾರನ್ನು ಫೋನ್ ಮಾಡಲಿ, ಯಾವ ಟೈಮ್ನಲ್ಲನ್ನು ಫೋನ್ ಮಾಡಲಿ, ನಾನು ಹೋಗ್ತಿದ್ದೆ ಪ್ಲೇಸ್ಗೆ. ಆ ಪ್ಲೇಸ್ಗೆ ಹೋಗ್ತಿದ್ದೆ, ನಾನು ಕೆಲಸ ಮಾಡ್ತಿದ್ದೆ, ಬರ್ತಿದ್ದೆ. ಒಬ್ಬರು ಮಾರ್ವಾಡಿ ಬಾಯಮ್ಮ, ಸರ್ ನಮಗೆ 1 ತಿಂಗಳಾಗಿದೆ ಮನೆಯಲ್ಲಿ ನೀರೇ ಬರ್ತಾಯಿಲ್ಲ ಅಂಥೇಳಿ ಬಂದಳು ಆಫೀಸ್ಗೆ, ಮುನ್ಸಿಪಲ್ ಆಫೀಸ್ಗೆ. ನಾನು ಅಂದರೆ ನನ್ನ ವರ್ಕ್ ಹೇಗಿತ್ತು ಅಂದರೆ, ಮಾರ್ನಿಂಗ್ 5:15 to 10ವರೆಗೆ ವಾರ್ಡ್ಗಳಲ್ಲಿ ಓಡಾಡೋದು, ಬೀದಿಯಲ್ಲಿ. ಆ 10ಗೆ ಮನೆಗೆ ಬಂದು ಮತ್ತು ನಾನು ಸ್ನಾನ ಮಾಡ್ಕೋಬೇಕು. ಸ್ನಾನ ಮಾಡ್ಕೊಂಡು ಮತ್ತೆ ಮುನ್ಸಿಪಲ್ ಆಫೀಸಲ್ಲಿ ಕೊಡ್ತಿದ್ದೆ. ಮುನ್ಸಿಪಲ್ ಆಫೀಸಿಗೆ ಯಾರನ್ನ ಕಷ್ಟಗಳಂತ ಬಂದರೆ ಅಪ್ ಟು 2 ಗಂಟೆವರೆಗೆ ಅಲ್ಲೇ ಇರ್ತಿದ್ದೆ. 2 ಗಂಟೆಗೆ ಬಂದು ಮತ್ತೆ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು 4 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಮತ್ತೆ ಸೇಮ್ ಸಿಟಿಯಲ್ಲೇ ಓಡಾಡ್ತಿದ್ದೆ. ಅಂದರೆ ಆವಾಗ ತಾಯಿಗೆ ಸ್ವಲ್ಪ ಕ್ಯಾನ್ಸರ್ ಇತ್ತು ತಾಯಿಗೆ. ಅದು ನಾನು ಗ್ಲೂಕೋಸ್ ಏರಿಸೋದು, ಇದು ಇಂಜೆಕ್ಷನ್ ಕೊಡೋದು, ಬ್ಲಡ್ ಕೊಡೋದು ಎಲ್ಲ ನಾನೇ ಕಲ್ತಿದ್ದೆ.
ಡಾಕ್ಟರ್ಗಳು ನನಗೆ ಹೇಳ್ಕೊಟ್ಟಿದ್ರು, ನಾನು ನಮ್ಮ ತಾಯಿಗೆ ಮಾಡ್ತಾ ಇದ್ದೆ ಕೆಲಸ. ಇವ ತಾಯಿನ ಈ ಕಡೆ ತಾಯಿ ಸೇವೆ, ಆ ಕಡೆ ಕ್ಷೇತ್ರ ಸೇವೆ. ಕ್ಷೇತ್ರ ಸೇವೆ. ಓಕೆ, ಯಾವ ರೀತಿ ಮ್ಯಾನೇಜ್ ಮಾಡಿರ್ಬೋದು ಸರ್ ನೀವು? ಅಂದರೆ ತಾಯಿಗೆ ಗ್ಲೂಕೋಸ್ ಒಂದು ಬಾಟ್ಲ್ ಇರಿಸ್ಬಿಟ್ಟು ಸ್ಲೋ ಇಟ್ಟರೆ ನಾನು ಸಿಟಿ ರೌಂಡ್ಸ್ ಹೊಟ್ಕೊಂಡು ಬಂದುಬಿಡ್ಬೋದು. ನಮ್ಮ ಸಿಸ್ಟರ್ ಫೋನ್ ಮಾಡ್ತಾಯಿದ್ರು, ಆಯಿತು ಬಂದುಬಿಡೋ ಜಲ್ದಿ ಅಂತೇಳಿ. ನಾನು 9:30 10ಗೆಲ್ಲ ಬಂದು ಮತ್ತೆ ಇನ್ನೊಂದು ಬಾಟ್ಲ್ ಚೇಂಜ್ ಮಾಡ್ತಿದ್ದೆ. ಮತ್ತು ಸ್ನಾನ ಮಾಡ್ಕೊಂಡು ಅಲ್ಲಿಗೆ ಹೋಗಿ ಆಫೀಸ್ಗೆ ಹೋಗಿ ಬರೋದ್ರೊಳಗೆ ಮತ್ತೆ ಇನ್ನೊಂದು ಬಾಟ್ಲ್ ಆಗ್ತಿತ್ತು. ಮತ್ತು 2 ಗಂಟೆಗೆ ಇನ್ನೊಂದು ಬಾಟ್ಲ್ ಚೇಂಜ್ ಮಾಡಿದರೆ ನಾನು ಹೊರಗಡೆ ಹೋಗೋದ್ರೊಳಗೆ ಅದು ಆಗೋಗ್ತಿತ್ತು. ಮತ್ತು ಸಾಯಂಕಾಲ 4 ಗಂಟೆಗೆ ಬಾಟ್ಲ ತಾಯಿಗಿಟ್ಟು ಮತ್ತು ಹೊರಗಡೆ ರೌಂಡ್ಸ್ ಹೊಡೆದು ಬರ್ತಿದ್ದೆ ಮನೆಗೆ. ಸರಿ, ನಿಮ್ಮ ಕಾರ್ಪೊರೇಷನ್ ಚುನಾವಣೆ ಹಿಂದ್ಗಡೆ ಹೋಗ್ತಾ ಇದ್ದೇನೆ ಸರ್ ನಾನು. ಈಗ ನೀವು ಸ್ಟೋರಿ ಹೇಳಿದರೆ ಹಿಂದ್ಗಡೆ ಹೋಗ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷ ಅಂದರೆ ಸ್ಪರ್ಧೆ ಮಾಡಬೇಕಂತೀವಿ. ಯಾಕೆ ಯೋಚನೆ ಬಂತು ನಿಮಗೆ? ಯಾವಾಗಿಂದ ಭಾರತೀಯ ಜನತಾ ಪಕ್ಷದ ಬಗ್ಗೆ ತಾವು, ಮತ್ತು ಯಾವಾಗಿಂದ ಭಾರತೀಯ ಜನತಾ ಪಕ್ಷ ಸಿದ್ಧಾಂತ ಮತ್ತು RSS ಬಗ್ಗೆ ಯಾವಾಗಿಂದ ಒಂದು ಯೋಚನೆ ಇಟ್ಕೊಂಡಿದ್ರಿ ಸರ್ ನಿಮಗೆ? ನಾನು ಒಂದೇ ಏನಂದರೆ, ಆ ತಾಯಿ ಸುಷ್ಮಾ ಸ್ವರಾಜ್ ಮೇಡಮ್ ಈಗಿಲ್ಲ. ಆ ತಾಯಿ ನಮ್ಮ ಬಳ್ಳಾರಿಗೆ ಯಾವಾಗ ಬಂದು ಕಾಲಿಟ್ಟರು, MP ಆಗಿ ಚುನಾವಣೆಗೆ ಬಂದರು, ಆವಾಗಿಂದನೇ ಎಲ್ಲ ಮನಸ್ಸುಗಳೆಲ್ಲ ಪರಿವರ್ತನೆ ಆಗಿಬಿಟ್ಟು ಶ್ರೀರಾಮ್ಲವರು ಕಾಂಗ್ರೆಸ್ಸಿಂದ BJPಗೆ ಸೇರಿಸ್ಕೊಂಡು BJP ಟಿಕೆಟ್ ಕೊಟ್ಟರು. ಅಲ್ಲೂ ಕೂಡ ಅವರು 48,000 ಓಟ್ ತೊಗೊಂಡ್ರು. ಮೇಡಮ್ 50,000ದಿಂದ ಸೋತಿರ್ಬೋದು, ಬಟ್ ಮೇಡಮ್ ಹಾಕಿದ್ದು ಫೌಂಡೇಶನ್ ಹೇಗಿದೆ ಅಂತಂದರೆ, ಅವರು ಕನ್ನಡ ಮಾತಾಡೋದು ಕಲ್ತ್ಬಿಟ್ಟಿದ್ರು. ಕನ್ನಡ ಆರಾಮಾಗಿ ಕನ್ನಡ ಮಾತಾಡ್ತಾಯಿದ್ರು. ನಿಮಗೆ ತಮಾಷೆ ಅಂತಂದರೆ ಎಲ್ಲ ಹಳ್ಳಿಗಳೆಲ್ಲ ಹೋಗಿ ಕನ್ನಡ ಮಾತಾಡ್ತಾಯಿದ್ರು. ಎಲ್ಲ ನೀಟಾಗಿ ಆ ಎಲೆಕ್ಷನ್ ಕ್ಯಾನ್ವಾಸಿಂಗ್ ಹೆಂಗೆ ಮಾಡಿದ್ರು ಅಂದರೆ, ಅವರು ಭಾರತೀಯ ಜನತಾ ಪಾರ್ಟಿ ಅಸಲು ಆ ಜೆಂಡ ಗುರ್ತು ಕೂಡ ಯಾರಿಗೂ ಜನಕ್ಕೆ, ಒಂದು ಕಮಲದ ಗುರ್ತು ಕೂಡ ಗೊತ್ತಿದ್ದಿಲ್ಲ ಜನಕ್ಕೆ. ಮೇಡಮ್ ತಿಳಿಸಿ ಹೋಗ್ಬಿಟ್ರು. ಆವಾಗಿನ ಮೇಡಮ್ ಜೊತೆಗೆ ನಾವೆಲ್ಲರೂ ಕೆಲಸ ಮಾಡಿದ್ದೀವಿ. ಎಲ್ಲ ಕರುಣಾಕರ್ ರೆಡ್ಡಿ, ಜನಾರ್ದನ್ ರೆಡ್ಡಿ, ನಾನು, ಶ್ರೀರಾಮುಲು ಎಲ್ಲ. ಆವಾಗ ಕಾರ್ಯಕರ್ತರ ಪಡೆ ಸ್ವಲ್ಪ ಸೆಟ್ ಆಯಿತು. ಹಂಗೆ ಮಾಡ್ಕೊತ ಬಂದ್ವಿ. 99 ಆದಮೇಲೆ 2001ನಲ್ಲಿ ಬಂದುಬಿಡ್ತು ಕಾರ್ಪೊರೇಷನ್ ಎಲೆಕ್ಷನು. ಏನು ಮೇಡಮ್ ಹಾಕಿಬಿಟ್ಟಿರೋ ಬೇಸ್, ಅದ್ರ ಮೇಲೇ ನಾವು ಕಾರ್ಪೊರೇಷನ್ ಇದ್ದೀವಿ. ಆ ಫೌಂಡೇಶನು ಇಲ್ಲೇ ಸಕ್ಸಸ್ಫುಲ್ಲು. ಎಸ್, ಕಾರ್ಪೊರೇಷನ್ ಚುನಾವಣೆಯಿಂದ ವಿಧಾನಸಭೆಗೆ ಬರಬೇಕಂತೇಳಿ ಯಾಕೆ ಯೋಚನೆ ಮಾಡಿದ್ರಿ? 5 ಇಯರ್ಸು ಕಾರ್ಪೊರೇಷನಲ್ಲಿ ಕೆಲಸ ಮಾಡಿದೆ. ಮತ್ತು ಇನ್ನೊಂದು ಸರಿ ಕಾರ್ಪೊರೇಷನ್ ಎಲೆಕ್ಷನ್ ಬಂತು. ಜನಾರ್ದನ್ ಹೇಳ್ದ, ಅಣ್ಣ ಇದು ಎಲೆಕ್ಷನ್ ಬರ್ತಾಯಿದೆ 2008, ನೀನು ಮತ್ತೆ ಕಾರ್ಪೊರೇಷನ್ ನಿಂತರೆ ಸರಿ ಇರಲ್ಲ ಅಂತಂದರು. ಇಲ್ಲಪ್ಪ, ಕಾರ್ಪೊರೇಷನ್ ನಾನು ನಿಂತರೇ ಜನಕ್ಕೆ ಮತ್ತೆ ಒಂದು ಗ್ಯಾರಂಟಿ ಆಗುತ್ತೆ ಅವರಿಗೆ. ಇಲ್ಲ, ಮತ್ತೆ 5 ಇಯರ್ಸ್ ಕಂಟಿನ್ಯೂ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂಥೇಳಿ ನಂಬಿಕೆ ವಿಶ್ವಾಸ ಬರುತ್ತೆ. ಹಾಗಾಗಿ ನಾನು ನಿಂತ್ಕೊಳ್ಳೇಬೇಕು ಅಂತೇಳಿ ನಾನು ನಿಂತ್ಕೊಂಡು ಒಳ್ಳೆ ಮೆಜಾರಿಟಿಯಲ್ಲಿ ಗೆದ್ದೆ. ನಾನು ಎರಡನೇ ಬಾರಿಗೆ 4,000 ಮೆಜಾರಿಟಿಯಲ್ಲಿ ಗೆದ್ದೆ ಕಾರ್ಪೊರೇಷನ್ನಲ್ಲಿ. ಹಾಗಾಗಿ ಅದೇ ಮತ್ತೆ ಕಂಟಿನ್ಯೂ ಮಾಡ್ಕೊತ, ಮತ್ತು ಸಡನ್ನಾಗಿ MLA ಎಲೆಕ್ಷನ್ ಬಂತಲ್ಲ, ನಾನು ರಿಸೈನ್ ಮಾಡಿ MLAಗೆ ನಿಂತು ಮತ್ತೆ ಗೆದ್ದೆ. ಅವಾಗ ಅನಿಲ್ ಲಾಡ್ ಅವರು ಭಯಂಕರ, ಅಂದರೆ ನಿಮಗೆ ನಮ್ಮ ಮೇಲೆ ಸೇಡಿಂದ ಬಂದರು ಅವರು. ಅವಾಗ ಬಂದು ಸ್ವಲ್ಪ ಬಹಳ ಸೀರಿಯಸ್ ಆಗಿ, ಅಂದರೆ ಭಾಳ ಹಣ ಖರ್ಚು ಮಾಡಿದ್ರು. ಭಾಳ ಅಂತಂದರೆ MLAಗೆ ಅಷ್ಟು ಅವಶ್ಯಕತೆನೇ ಇದ್ದಿಲ್ಲ ಅಂಥದ್ದು ಖರ್ಚು ಮಾಡಿಬಿಟ್ರು. ಆದರೂ ಕೂಡ ಜನ ವಿಶ್ವಾಸದಿಂದ 1022 ಓಟಿಂದ ಗೆದ್ದೀವಿ. ನಿಮ್ಮನ್ನು ಟೈಟಾಗಿ ಗೆದ್ವಿ. ಮತ್ತು ನನಗೆ ಸ್ವಲ್ಪ ಬೇಜಾರಾಗಿ ಇನ್ನು ಏನಪ್ಪ ಇಷ್ಟು ಮಾಡಿದ್ರು ಕೂಡ ಇಷ್ಟೇ ಅಲ್ಲ ಇವರು ಜನರು ಅಂತೇಳಿ ನಾನು ಮನಸ್ಸು ಬೇಜಾರಾಗಿ ಬೇರೆ ಕಡೆ ಹೋಗ್ಬಿಟ್ಟಿದ್ದೆ. ಮತ್ತು ತಮ್ಮ ಕರೆದು ಜನಾರ್ದನ್ನು, 1 ಓಟಿಂದ ಗೆದ್ದರೂ ಕೂಡ MLA ಅಣ್ಣ, ಹಂಗೆಲ್ಲ ಮಾಡಬಾರ್ದು. ಮತ್ತು ನೀನೇನು ಮುನ್ಸಿಪಾಲ್ಟಿಯಲ್ಲಿ ಸೇವೆ ಮಾಡಿಯೋ ಅದೇ ಥರ ಈಗ ಸಿಟಿ ಸರ್ಕಾರ ಬಂದುಬಿಟ್ಟಿದೆ, ನಮಗೆ ಫಂಡ್ಸ್ದೇನು ಕೊರತೆ ಇಲ್ಲ. ಸಿಟಿಗೆ ನೀನು ಏನೇನು ಮಾಡಬೇಕಂತ ಕನಸಿತ್ತು ಅದೆಲ್ಲ ಈಗ ನೆನ್ಸು ಮಾಡ್ಕೋಬೋದು, ಬಂದುಬಿಡು ಅಂತೇಳಿ ಕರೆದಾಯ್ತು. ಮತ್ತೆ ಸೇವೆ ಪ್ರಾರಂಭ ಆಯಿತು. ಎಸ್, ಓಕೆ. 2008ರಲ್ಲಿ ನಿಮ್ಮ ಸರ್ಕಾರ ಬಂತು. ನೀವು ಕೂಡ ಪ್ರಥಮ ಬಾರಿಗೆ ಆಯ್ಕೆ ಆದ್ರಿ. 2 ಬಾರಿ ಕೌನ್ಸಿಲರು, 1 ಬಾರಿ ಶಾಸಕರು. ಕೌನ್ಸಿಲರ್ ಪೂರ್ಣ ಅವಧಿಯಲ್ಲೇ ರಾಜೀನಾಮೆ ನೀಡಿ ತಾವು ಇಲ್ಲಿ ಬಂದು ಕ್ಷೇತ್ರದಲ್ಲಿ ಚುನಾವಣೆ ಮಾಡಿದರೆ, ಆದರೂ ಕೂಡ ಜನ ನಿಮ್ಮನ್ನು ಕೈ ಹಿಡಿಯಲಿಲ್ಲ. ಯಾವ್ಯಾವ ಅಭಿವೃದ್ಧಿಯನ್ನು ಆವಾಗಿನ ಸಂದರ್ಭದಲ್ಲಿ 3 ಜನ ಮುಖ್ಯಮಂತ್ರಿ, 2.5 ವರ್ಷ ಮಾನ್ಯ ಯಡಿಯೂರಪ್ಪನವರು, TV ಸದಾನಂದ ಗೌಡರು, ಮತ್ತು ಅಲ್ಲಿಂದ ಜಗದೀಶ್ ಶೆಟ್ಟರು, 3 ಜನ ಮುಖ್ಯಮಂತ್ರಿ ಜೊತೆಯಲ್ಲಿ ತಾವು ಪ್ರಥಮ ಶಾಸಕರು. ಯಾವ್ಯಾವ ರೀತಿ ಅಭಿವೃದ್ಧಿ ಹೊಳೆಯನ್ನು ಈ ಕ್ಷೇತ್ರಕ್ಕೆ ತರೋದ್ರಲ್ಲಿ ಯಶಸ್ವಿ ಆಗಿದೆ ಸರ್? ಅಂದರೆ ನಾನು ಏನು ಮುನ್ಸಿಪಾಲ್ಟಿಯಲ್ಲಿ ನಾನು ಕೆಲಸ ಮಾಡುವಾಗ ನನಗೆ ಏನೇನು ಕೊರತೆಗಳಿದ್ವು ನಮ್ಮ ನಗರದಲ್ಲಿ, ಅವೆಲ್ಲ ಈಡೇರಿಸಬೇಕು ಅಂತೇಳಿ ಒಂದು ಕನಸಿತ್ತು. ಅದನ್ನು ಬ್ರದರ್ ಕೂಡ ಭಾಳ ಸಪೋರ್ಟ್ ಮಾಡಿದ್ರು. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದರು ಜನಾರ್ದನ್ ನಾನು ಏನು ಕೇಳಿದ್ರು ಕೂಡ ಅದು ಅಮೌಂಟ್ ಕೊಡ್ತಾ ಇದ್ದ. ಎಷ್ಟು ಬೇಕಾದ್ರೆ ಅಷ್ಟು ಸ್ಯಾಂಕ್ಷನ್. ಅಣ್ಣ MLA, ತಮ್ಮ MLC MLC ಇಂದ ಮಿನಿಸ್ಟ್ರು, ಜಿಲ್ಲಾ ಉಸ್ತುವಾರಿ ಸಚಿವರು ಭಾಳ
ಅವನು ಪರಿಕಲ್ಪನೆ ಹೇಗಿತ್ತು ಅಂತಂದರೆ ಇಡೀ ಜಿಲ್ಲೆಯನ್ನು ಒಂದು ತೆಕ್ಕಿಗೆ ಈ ಅಭಿವೃದ್ಧಿ ಆಗಿದ್ದಂಥ ಮಾಡೆಲ್ ಜಿಲ್ಲೆಯಾಗಿ ಮಾಡಬೇಕು ಅಂತೇಳಿ ಏನು ಕನಸು ಕಂಡಿದ್ನೋ ಮ್ಯಾಕ್ಸಿಮಮ್ 70% ಅದನ್ನು ಮಾಡ್ಕೊಂಡ್ಬಿಟ್ಟ ಆ ಇದರಲ್ಲೇ. ನನಗೆ ನೀರಿಂದು ಕೊರತೆ ಇತ್ತು, ನನಗೊಂದು 114 ಕೋಟಿ ಬೇಕಾಯಿತು. ಇಮಿಡಿಯೇಟ್ಲಿ ಒಂದು ವಾರದಲ್ಲಿ ನನಗೆ ಸ್ಯಾಂಕ್ಷನ್ ಮಾಡಿಸ್ಬಿಟ್ಟ. ಅದು ಏನಾಗಿದೆ ಅಂದರೆ ಅಲ್ಲಿಪುರ ಕೆರೆ ಅಂಥೇಳಿ ಒಂದು ಗುಂಡೂರಾವ್ ಪೀರಿಯಡಲ್ಲಿ ಕಟ್ಟಿದ್ದು, ಮೋಕಾ ಕೆರೆ ಒಂದಿತ್ತು. ಆದರೆ ನಮಗೇನಾಗ್ತಿತ್ತು ಅಂದರೆ ಅಲ್ಲಿಪುರ ಇದ್ರ ಮೇಲೆ ಟೋಟಲ್ ಸಿಟಿ 6 ಮಂತ್ಸ್ ಡಿಪೆಂಡ್ ಆಗಬೇಕಾಯಿತು. ಅಲ್ಲಿ ವಾಟ್ರ್ ಕೂಡ 6 ಮಂತ್ಸೇ ಬರೋದು ಆ ಕೆನಾಲ್ಗೆ, HLCಗೆ. LLC 10 ಮಂತ್ಸ್ ವಾಟ್ರ್ ಬರುತ್ತೆ. 2009ನಲ್ಲಿ ಸ್ವಲ್ಪ ಏನಾಯಿತು ಅಂದರೆ ಜುಲೈ 3ನೇ ತಾರೀಕು ಡ್ಯಾಮ್ ಕಡೆ ಹೋಗಿದ್ದೆ ನಾನು. ಅಲ್ಲಿ ಯಡಿಯೂರಪ್ಪ ಅವ್ರನ್ನ ಭೇಟಿಯಾಗಬೇಕು ಹುಬ್ಳಿಯಲ್ಲಿ ಅಂತೇಳಿ ಡ್ಯಾಮ್ ಹತ್ರ ಹೋಗುವಾಗ ವೈಕುಂಠ ಹನುಮಾನ್ ದೇವರು ಅಂತೇಳಿ ಇದೆ. ಅಲ್ಲಿ ನಮಸ್ಕಾರ ಮಾಡಿಕೊಂಡು ನೋಡ್ತೀನಿ ಡ್ಯಾಮಲ್ಲಿ ನೀರಿಲ್ಲ. ಇಲ್ಲಿ ಕುಡಿಯೋದಕ್ಕೆ ನಾವು ನೀರು ಕೆರೆ ಕಂಪ್ಲೀಟು ಖಾಲಿ ಆಗಿಬಿಟ್ಟಿತ್ತು. ಅಯ್ಯೋ ದೇವ್ರೆ ಇದೇನು ಇದು ಈ ಥರ ಆಯ್ತಲ್ಲ ಅಂಥೇಳಿ ನಮಸ್ಕಾರ ಮಾಡಿಕೊಂಡು ದೇವರಿಗೆ ಡ್ಯಾಮ್ ತುಂಬೋವರೆಗೆ ನಾನು ಊಟ ಬಿಟ್ಬಿಡ್ತಾ ಇದ್ದೀನಿ. ನಾನು ಏನನ್ನಾಗಲಿ ಉಪವಾಸನೆ. ಬಟ್ ಒಂದು ಡ್ಯಾಮ್ ತುಂಬಬೇಕು, ನಾನು ಊಟ ಮಾಡಬೇಕು. ಒಬ್ಬ ಭಕ್ತ ಬೇಕು ಅಂತಂದರೆ ದೇವರೇ ನೀನು ಡ್ಯಾಮ್ ತುಂಬಿಸ್ಬೇಕು. ಆ ತುಂಗಭದ್ರಾ ತಾಯಿನ ಕೈ ಹಿಡ್ಕೊಂಡು ಕರ್ಕೊಂಬರ್ತೀಯೋ ಹೇಗೆ ಮಾಡ್ತೀಯೋ ಗೊತ್ತಿಲ್ಲ, ಡ್ಯಾಮ್ ತುಂಬಿದ ಮೇಲೇ ನಾನು ಊಟ ಮಾಡೋದು ಅಂತೇಳಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಇಳಿದು ಯಡಿಯೂರಪ್ಪ ಸರ್ನ ಭೇಟಿಯಾಗಿ ಮತ್ತೆ ಬಳ್ಳಾರಿಗೆ ಬಂದಿವಿ. ಆವತ್ತಿನಿಂದ ನಾನು ಏನು ಇದೇ ಟೈಪ್ ಜ್ಯೂಸ್ 3 ಹೊತ್ತು 3 ಗ್ಲಾಸ್ ಜ್ಯೂಸ್ ಕುಡಿಯೋದು 21 ಡೇಸ್ ಹಂಗೆ ಇದೆ. ಜುಲೈ 21 ದಿನ ಕಂಟಿನ್ಯೂ ಹಾಗೆ ಇದೆ. ನಿಮಗೆ ಜುಲೈ 18ಗೆ ಡ್ಯಾಮ್ 10 ಗೇಟ್ ಎತ್ತಿದ್ರು, 19ಗೆ 15 ಗೇಟ್ ಎತ್ತಿದ್ರು, 20ಗೆ ಆಲ್ಮೋಸ್ಟ್ ಆಲ್ ಒಂದು 25 ಗೇಟನ್ನು ಎತ್ತಿಬಿಟ್ರು. 23ಗೆ ಎಲ್ಲ ಗೇಟ್ಸ್ 32 ಗೇಟ್ಸ್ ಎತ್ತಿಬಿಟ್ರು. ಡ್ಯಾಮ್ ಫುಲ್ಲಾಗಿ ನೀರು ಕೆಳಗಡೆ ಓವರ್ ಆಗಿ 50,000 ಕ್ಯೂಸೆಕ್ಸ್ ಹೊರಗಡೆ ಹೋಗ್ತಾ ಇತ್ತು ನದಿಗೆ. ಆಯ್ತು, ಅಲ್ಲಿ ನಮ್ಮ ಮತ್ತೆ 108 ಸಾರಿ ಹನುಮಾನ್ ಚಾಲೀಸ ಓದಿ ಅಲ್ಲಿದು. ಯಾಕೆಂದರೆ ಕರುಣಾಕರ ರೆಡ್ಡಿ MP ಆಗೋಕ್ಕಿಂತ ಮುಂಚೆ ಒಂದು ದೇವರಲ್ಲಿ ಅದೇ ದೇವರಲ್ಲೇ ಬೇಡಿಕೆ ಇಟ್ಟಿದ್ದೆ, ಸ್ವಾಮಿ ಡ್ಯಾಮ್ ತುಂಬಿಸು, 2 ಬೆಳೆ ಬರಬೇಕು ನಮ್ಮ ರೈತರಿಗೆ. ನಾನು ಇಲ್ಲಿ ಬಂದು ನಿನಗೆ 108 ಸಾರಿ ಹನುಮಾನ್ ಚಾಲೀಸ ಓದ್ತೀನಿ ಅಂತೇಳಿ ಬೇಡಿಕೆ ಇಟ್ಟಿದ್ದೆ. ಅದು ಪ್ರತಿ ವರ್ಷ ಮಾಡ್ಕೊತ ಬರ್ತೀನಿ. ಸರಿ, ಹಾಗಾದರೆ ಹನುಮನ ಪರಮ ಭಕ್ತರು. ಅದು 100% ಓಕೆ. ಅಲ್ಲಿಂದ ನಿಮ್ಮ ಜೀವನ ಸ್ಟಾರ್ಟ್ ಆಯಿತು. ಈ ಕೆರೆ ತುಂಬುವಂಥ ಪ್ರಯತ್ನ ಬಂತು, ತಮ್ಮ ಮಿನಿಸ್ಟ್ರು ಅಭಿವೃದ್ಧಿಯನ್ನು ತುಂಬ ಚೆನ್ನಾಗಿ ಮಾಡಿದ್ರಿ. 2ನೇ ಬಾರಿಗೆ ಕೂಡ ಶಾಸಕರಾದ್ರಿ 2013ರಿಂದ 13ರಲ್ಲಿ ತಾವು ಪರಾಜಿತ ಆದ್ರಿ. ಪರಾಜಿತ ಅಲ್ಲ, ನಾನು ಕಂಟೆಸ್ಟ್ ಮಾಡಿಲ್ಲ. ಸರಿ, 2ನೇ ಬಾರಿಗೆ ಸ್ಪರ್ಧೆ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಸರ್ 2ನೇ ಬಾರಿಗೆ? ತಮ್ಮ ಈ ಥರ ಆಯ್ತಲ್ಲ, ಸಿಬಿಐ ಕೇಸ್ ಆಗಿ ಆ ಒಂದು ಮೈನಿಂಗ್ ವಿಷಯದಲ್ಲಿ ಕೂಡ ನೀವು ಸ್ಪರ್ಧೆ ಮಾಡಲಿಲ್ಲ. ಸರಿ, 2018ರಲ್ಲಿ ಸ್ಪರ್ಧೆಗೆ ಹೋದ್ರಿ. 2018ರಲ್ಲಿ ತಾವು ಸ್ಪರ್ಧೆಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವಾಗೂ ಕೂಡ ಶಾಸಕರಾದ್ರಿ. ಆವಾಗ ನಿಮ್ಮ ಸರ್ಕಾರ 19 ತಿಂಗಳು ಇರಲಿಲ್ಲ, 20ನೇ ತಿಂಗಳಲ್ಲಿ ನಿಮ್ಮ ಸರ್ಕಾರ ಬಂತು. ಆವಾಗ ಯಾವ್ಯಾವ ರೀತಿ ಅಭಿವೃದ್ಧಿ ತರೋದ್ರಲ್ಲಿ ಯಶಸ್ವಿ ಆದ್ರಿ ಸರ್? ಅವಾಗ ಕೂಡ ಸೇಮ್ ಅಷ್ಟೇ. ನಮಗೆ ಅಂದರೆ ಬಳ್ಳಾರಿಗೆ ಹಿಂದುಳಿದ ಜಿಲ್ಲೆ ಅಂತೇಳಿ KKRDB ಮತ್ತು ನಮ್ಮ ರೆಗ್ಯುಲರ್ ಫಂಡ್ಸು ಎಲ್ಲ ಬರ್ತಾಯಿತ್ತು. ಡೆವಲಪ್ಮೆಂಟ್ ಮಾಡ್ಕೊತ ಹೋಗಿ ತಾಲೂರು ರೋಡು 4 ಲೈನ್ಸ್ ಆಯಿತು, ಅನಂತಪುರ ರೋಡು 4 ಲೈನ್ಸ್ ಆಯಿತು. ಎಲ್ಲ ಕಂಪ್ಲೀಟ್ ಏನೇನು ಮ್ಯಾಕ್ಸಿಮಮ್ ನಮ್ಮ ಶ್ರೀರಾಮ್ಲವರು MP ಇದ್ದಾಗ ಅಮೃತ್ ಸ್ಕೀಮ್ ಅಂತೇಳಿ ತಂದರು. ಮೋಕಾದಲ್ಲಿ ಒಂದು ಎಕ್ಸ್ಟ್ರಾ ಕೆರೆ ಕಟ್ಟಿದೆ, ದೊಡ್ಡ ಕೆರೆ. ಆ ಕೆರೆ ಮತ್ತು ಅಂಡರ್ಗ್ರೌಂಡ್ ಡ್ರೈನೇಜ್ ಪ್ರಾಬ್ಲಮ್ ಇತ್ತು, ಅದು ಅಂಡರ್ಗ್ರೌಂಡ್ ಡ್ರೈನೇಜ್ ಕೂಡ ಮಾಡೀವಿ. ಪಾರ್ಕ್ಗಳು ಡೆವಲಪ್ ಮಾಡೀವಿ. ಫಸ್ಟ್ ಟೈಮ್ ಲೈಫಲ್ಲಿ ಅಂತಂದರೆ ಮುನ್ಸಿಪಾಲ್ಟಿ ಬಂದ ಕೂಡಲೇ ನಾರಾಯಣರಾವ್ ಪಾರ್ಕ್ ಅಂತೇಳಿ ಇದೆ. ಅಲ್ಲಿ ಒಬ್ಬ ಈಶ್ವರನ ಸ್ಟ್ಯಾಚ್ಯೂ ಇಟ್ಟು, ಅಂದರೆ ಭಕ್ತಿ ಭಾವ ಬರಲಿ, ಶಿವರಾತ್ರಿ ದಿನ ಅದೆಲ್ಲ ಪೂಜೆ ಮಾಡಬೇಕು ದೇವರಿಗೆ, ಪಾರ್ಕ್ ಕೂಡ ಜನ ಬರೋ ಥರ ಮಾಡೋಣ ಅಂಥೇಳಿ ಆ ಪಾರ್ಕನ್ನು ಸ್ಟಾರ್ಟ್ ಮಾಡಿದ್ವಿ. ಹಂಗೆ ಎಲ್ಲ ರಾಜ್ಕುಮಾರ್ ಪಾರ್ಕ್ ಆಯಿತು, ವಿಷ್ಣುವರ್ಧನ್ ಪಾರ್ಕ್ ಆಯಿತು, ಎಲ್ಲ ಪಾರ್ಕುಗಳನ್ನ ಡೆವಲಪ್ ಮಾಡ್ಕೊತ ಸಿಟಿ ಅಂದರೆ ಒಂದು ಸಿಟಿ ಅಂದರೆ ಈ ಥರ ಇರಬೇಕು ಅಂತ ಕಲ್ಪನೆ. ಸಿಂಗಲ್ ರೋಡ್ಗಳಿದ್ದು ನಾನು MLA ಆಗೋಕ್ಕಿಂತ ಮುಂಚೆ. MLA ಆದಮೇಲೆ 4 ಲೈನ್ಸ್ ರೋಡ್ಸ್ ಎಲ್ಲ ಮಾಡಿದ್ದು. ಫಂಡ್ಸ್ ಚೆನ್ನಾಗಿ 100 crores ಪ್ರತಿ ವರ್ಷ ಮುನ್ಸಿಪಾಲ್ಟಿಗೆ ಕಾರ್ಪೊರೇಷನ್ಗೆ ಕೊಡ್ತಾಯಿದ್ರು ಯಡಿಯೂರಪ್ಪ ಅವರು. ಸರಿ, ಯಡಿಯೂರಪ್ಪನವರು ಆದಮೇಲೆ ಜನರಲ್ಲಿ ಇವರು ಬಂದರು. ಯಾರು ಬಂದರು ಅಂದರೆ ಬೊಮ್ಮಾಯಿಯವರು ಬಂದರು. ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಡಳಿತಕ್ಕೂ ಹಿಂದಿನ DV ಸದಾನಂದಗೌಡರು, ಜಗದೀಶ್ ಶೆಟ್ಟರ್ ಅವರ ಆಡಳಿತಕ್ಕೂ ಬಳ್ಳಾರಿಗೆ ವಿಶೇಷವಾಗಿ ಬಂದಿರತಕ್ಕಂಥ ಡೆವಲಪ್ಮೆಂಟ್ ಯಾವುದು ಸರ್? ಬಹಳಷ್ಟು ಡೆವಲಪ್ಮೆಂಟ್ಸ್. ನಿಮಗೆ ನಮ್ಮ ಬ್ರದರ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾಗ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತೇಳಿ ನಾವು ಪ್ರಾರಂಭ ಮಾಡಿದ್ವಿ. ಈಗಲೂ ಓಪನ್ ಮಾಡಲಿಕ್ಕೆ ಇವರು ಕಾಂಗ್ರೆಸ್ ಅವ್ರ ಕೈಲಿ ಆಗ್ತಾಯಿಲ್ಲ. ಈಗಲೂ ಕೂಡ ಆಗ್ತಾಯಿಲ್ಲ ಅವ್ರ ಕೈಲಿ. ಕಂಪ್ಲೀಟ್ ಮಾಡಲಿಕ್ಕೆ ಕೂಡ ಆಗ್ತಾಯಿಲ್ಲ ಅವ್ರ ಕೈಲಿ. ಹೀಗಿದೆ. ಹಾಗಾಗಿ ನಮ್ಮ ಜನಾರ್ದನ್ ಏನು ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾಗ
KMERC ಅಂತೇಳಿ ಒಂದು ಸಂಸ್ಥೆ ಪ್ರಾರಂಭ ಮಾಡ್ತಾರೆ. ಏನು ಅಂತಂದರೆ ಮೈನ್ಸ್ನಲ್ಲಿ ಏನು ರಾಯಲ್ಟಿ ಕಟ್ತೀವೋ ಆ ರಾಯಲ್ಟಿಯಲ್ಲಿ 6% ಅಮೌಂಟು ಡೆವಲಪ್ಮೆಂಟ್ ಸಲುವಾಗಿ ತೆಗೆದಿಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ರು. ಅದು ಕ್ಯಾಬಿನೆಟಲ್ಲಿ ಪಾಸ್ ಆಯಿತು, ಮತ್ತು ಅವರೆಲ್ಲ ಸುಪ್ರೀಂ ಕೋರ್ಟ್ವರೆಗೆ ಹೋದರು. ಅದು ಫೇಲ್ ಆಯಿತು ಅವ್ರದ್ದು, ಮೈನ್ ಓನರ್ಸ್ದೆಲ್ಲ. ಇಲ್ಲ ಡೆವಲಪ್ಮೆಂಟಿಗೆ ಕರೆಕ್ಟ್ ಮಾಡಿದ್ದಾರೆ ಅವರು ಅಂತೇಳಿ. ಆ ಅಮೌಂಟು 24,997 ಕೋಟಿ 70 ಲಕ್ಷ. 25,000 ಕೋಟಿಗೆ ನಿಮಗೆ 2,30,00,000 ಮಾತ್ರ ಕಡಿಮೆ. ಅಷ್ಟು ಅಮೌಂಟು ನಮಗೆ ಡೆವಲಪ್ಮೆಂಟಿಗೆ ಜನಾರ್ದನ್ ರೆಡ್ಡಿ ಮಾಡಿದ್ದಂಥ ಇದು ಈ ಕ್ಷೇತ್ರಕ್ಕೆ ಸಾಧನೆ ಮೂರು ಜಿಲ್ಲೆಗೆ. ಬಳ್ಳಾರಿ ಈಗ ಡಿವೈಡ್ ಆಗಿದೆ, ಅಖಂಡ ಜಿಲ್ಲೆ ಬಳ್ಳಾರಿ, ವಿಜಯನಗರ, ಈಗ ತುಮಕೂರು ಮತ್ತು ಚಿತ್ರದುರ್ಗ 4 ಜಿಲ್ಲೆಗಳಿಗೆ ಡೆವಲಪ್ಮೆಂಟಿಗೆ ಇಷ್ಟು ಫಂಡ್ ಇದೆ. ಎಸ್ ಎಸ್ ಸರಿ, ಇಷ್ಟೆಲ್ಲ ಡೆವಲಪ್ಮೆಂಟ್ ಸೋಮಶೇಖರ್ ರೆಡ್ಡಿ ಮಾಡಿದ್ರು ಕೂಡ 23ರಲ್ಲಿ ಆ ಒಂದು ಹಿನ್ನಡೆ ರಹಸ್ಯ ಏನು ಸರ್? ಅದು 23ರಲ್ಲಿ ಅದೇನಾಯ್ತು ಅಂದರೆ ಫ್ಯಾಮಿಲಿಯಲ್ಲೇ ಸ್ವಲ್ಪ ಇದಾಯಿತು. ಜನಾರ್ದನ್ ಹೊಸ ಪಾರ್ಟಿ ಇಟ್ಟ KRPP ಅಂತೇಳಿ ನನ್ನ ಕರೆದ. ನಾನು ಹೋಗಲಿಲ್ಲ, ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ಜನ್ಮ ಕೊಟ್ಟಿದೆ ನಮಗೆ. ರಾಜಕೀಯ ಜನ್ಮ ಯಾರು ಕೊಟ್ಟಿದ್ದಾರೆ? ಭಾರತೀಯ ಜನತಾ ಪಾರ್ಟಿ. ಮುನ್ಸಿಪಾಲ್ಟಿ ಆಗಿರ್ಬೋದು, MLA ಆಗಿರ್ಬೋದು, KMF ಚೇರ್ಮನ್ ಆಗಿರ್ಬೋದು, ಎಲ್ಲ ಆ ಪಾರ್ಟಿಯಿಂದಲೇ ನಮಗೆ ಬಂದಿದೆ. ಹಾಗಾಗಿ ಈ ಪಾರ್ಟಿನ ಯಾಕೆ ಬಿಟ್ಟು ಹೋಗಬೇಕು, ನ್ಯಾಷನಲ್ ಪಾರ್ಟಿ ಅಂತೇಳಿ ನಾನು ಹೋಗಲಿಲ್ಲ. ಕೆಲವೊಬ್ಬರು ನೀನು ಬಿಟ್ಟು ಹೋದರೆ ನಿನಗೆ ಸಮಸ್ಯೆ ಆಗುತ್ತೆ, ಮುಂದೆ ಟಿಕೆಟ್ಸ್ಗಳು ಇವೆಲ್ಲ ಸಿಗಲ್ಲ, ಏನೇನೋ ಸ್ವಲ್ಪ ಎಲ್ಲ ಹೇಳ್ಕೊಟ್ರು ನನಗೆ. ಆಯ್ತಪ್ಪ ಅಂಥೇಳಿ ಪಾರ್ಟಿಯಲ್ಲೇ ಉಳ್ಕೊಂಡ್ಬಿಟ್ಟೆ. ಜನಾರ್ದನ್ ಏನು ಮಾಡಿಬಿಟ್ಟು ಅವ್ರ ಮಿಸ್ಸಸ್ನ ನನ್ನ ಮೇಲೆ ಹಾಕ್ತಾರೆ. ಹಾಕಿದ ಮೇಲೆ ಅದು ಏನಾಯಿತು ಅಂದರೆ, ನಮ್ಮ ಪಕ್ಷದ ಓಟ್ಗಳನ್ನ ನಾನು ನಮ್ಮ ಸೊಸೆ ಇಬ್ಬರು ಡಿವೈಡ್ ಮಾಡ್ಕೊಂಡ್ಬಿಟ್ಟಿವಿ. ಅವರು 48,000 ತೊಗೊಂಡ್ರು, ನಾನು 38,000 ತೊಗೊಂಡೆ. ಇಬ್ಬರದ್ದು 86,000. MLA ಗೆದ್ದಿದ್ದವ್ರು ಕೂಡ 86,000 ಅಷ್ಟೇ. ಆ ಥರ ಅಂದರೆ ನಿಮ್ಮ ಸೊಸೆಯವರು ಬಂದು ಇಲ್ಲೋದ್ರಿಂದ ನಿಮಗೆ ಮೈನಸ್ ಆಗಿದೆ, ಆದರೆ ಇಲ್ಲಿ ಬೇರೆನೇ ಏನೂ ಇಲ್ಲ. ಎಸ್, ಭರತ್ ರೆಡ್ಡಿನ ನಾನು ಡೈರೆಕ್ಟಾಗಿ ಫೇಸ್ ಮಾಡಿದರೆ ಮಿನಿಮಮ್ 10,000 to 15,000 ಓಟಲ್ಲಿ ಆರಾಮಾಗಿ ಗೆಲ್ತಿದ್ದೆ ನಾನು. ಸರಿ, ನಿಮಗೆ ಕನ್ವಿನ್ಸ್ ಭಾಳಷ್ಟು ಆಗಿರ್ಬೋದಲ್ಲ ನಿಮ್ಮ ತಮ್ಮ ನಮ್ಮ ಕಡೆ ಬನ್ನಿ ಕರೆದಿದ್ದಾನಿಲ್ಲ ಅಂತ ಇಲ್ಲ, ಆದರೂ ಕೂಡ ಒಂದೊಂದು ಸಾರಿ ತಪ್ಪು ಮಾಡಿವೇನೋ ಅಂತ ಅನಿಸುತ್ತೆ. ಬಟ್ ತಮ್ಮನ್ನು ನಾವು ಕೈ ಹಿಡಿಲಿಲ್ಲಲ್ಲ. ತಮ್ಮನೇ ನಮ್ಮನ್ನೆಲ್ಲರನ್ನ ಇಷ್ಟು ಮಟ್ಟಿಗೆ ತಂದಿದ್ದವನು, ನಾವೇ ಅವನಿಗೆ ಇದು ಮಾಡಿದ್ವಲ್ಲ ಅಂತ ಬೇಜಾರು ಕೂಡ ಆಗುತ್ತೆ ಒಂದೊಂದು ಸಾರಿ. ಸರಿ ಸರ್, 2008ರಲ್ಲಿ ತಾವು ಕೂಡ ಪ್ರಥಮ ಶಾಸಕರು. ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಅಣ್ಣಾರು ಕೂಡ ಪ್ರಥಮ ಶಾಸಕರು. ಆ ಕಡೆ ಅಣ್ಣನೂ ಕೂಡ ಮಿನಿಸ್ಟ್ರು, ಈ ಕಡೆ ತಮ್ಮನೂ ಕೂಡ MLCಯಿಂದ ಮಿನಿಸ್ಟ್ರು. ಈ ಬಳ್ಳಾರಿಗೆ ಕನಸಿನ ಬಳ್ಳಾರಿ ಮಾಡಲಿಕ್ಕೆ ಹೋಗಿ ತಮಗೆ ಯಾವ ರೀತಿ ಬೆಂಬಲ ಸಿಕ್ತು ಸರ್? ಸರ್ ಹೇಳಬೇಕು ಅಂತಂದರೆ, ಜನಾರ್ದನ್ ಮಿನಿಸ್ಟರ್ ಆದಮೇಲೆ ಫಂಡ್ಸಿಗೆ ಏನು ಕೊರತೆ ಇದ್ದಿಲ್ಲ ನಮಗೆ. ರಿಂಗ್ ರೋಡ್ ಮಾಡಬೇಕಪ್ಪ ಅಂತ ಹೇಳಿದೆ. ಅಂದರೆ ಆಕ್ಸಿಡೆಂಟ್ಸ್ ಆಗಿ ಭಾಳ ಮಂದಿ ತಿರ್ಕೊಂಡು ಹೋಗ್ತಾಯಿದ್ರು. ಸಿಂಗಲ್ ರೋಡ್ಸೇ ಇದ್ದು ಸಿಟಿಯಲ್ಲಿ. 4 lanes ರೋಡ್ಸು ನಾವು ಕಾಣಿದ್ದು ನಾನು MLA, ತಮ್ಮ ಮಿನಿಸ್ಟರ್ ಇದ್ದಾಗೆ ನಾವು ನೋಡಿದ್ದು ಬಳ್ಳಾರಿ ಸಿಟಿ. ಹಾಗಾಗಿ ಆಕ್ಸಿಡೆಂಟ್ಸ್ ಕಡಿಮೆ ಆಗಿಬಿಟ್ಟು ರಿಂಗ್ ರೋಡ್ ಮಾಡಿದ್ದೀವಿ. ಮತ್ತು ಏನಾಯಿತು, ತಮ್ಮ ಒಂದೊಂದು ಇದು ಡಿಸ್ಟಿಕ್ ಹಾಸ್ಪಿಟಲ್ನ ಎಷ್ಟು ಡೆವಲಪ್ ಮಾಡಿದ್ದಾರೆ ಅಂತಂದರೆ, ಆಲ್ಮೋಸ್ಟ್ 36 crores ಕೊಟ್ಟು ಇವತ್ತು ಬೇರೆ ಪ್ರೈವೇಟ್ ಹಾಸ್ಪಿಟಲ್ಸ್ಗಿಂತ ಚೆನ್ನಾಗಿದೆ ಅನ್ನೋ ಮಟ್ಟಕ್ಕೆ ಡಿಸ್ಟಿಕ್ ಹಾಸ್ಪಿಟಲ್ ಆಗಿದೆ. ನಮ್ಮ ಇಡೀ ಸ್ಟೇಟಲ್ಲಿ ಫಸ್ಟ್ ಪ್ರೈಸ್ ಅಥವಾ ಸೆಕೆಂಡ್ ಪ್ರೈಸ್ಗೆ ನಾವು ತೊಗೊಳ್ಳೋದು ಡಿಸ್ಟಿಕ್ ಹಾಸ್ಪಿಟ್ಲ್. ಅದಾಯಿತು. ಆಮೇಲೆ ಬಡವರಿಗೆ ಮನೆಗಳು ಕಟ್ಟಬೇಕು ಅಂತೇಳಿ ಅಪ್ಲಿಕೇಶನ್ಸ್ ಬರ್ತಾಯಿದ್ವು, ಆಶ್ರಯ ಮನೆಗಳು. ಆ ಥರ ನಾನು ಹೇಳಿದೆ ತಮ್ಮನಿಗೆ, ತಮ್ಮ ಈ ಥರ ಇದೆ, ಒಂದು 12ರಿಂದ 20,000 ಅಪ್ಲಿಕೇಶನ್ಸ್ ಬಂದಿದ್ದಾವೆ, ಅವ್ರಿಗೆಲ್ಲ ಮನೆಗಳು ಕಟ್ಟಬೇಕಂದ್ರೆ ನಮಗೆ ಲ್ಯಾಂಡ್ ಬೇಕು ಅಂತಂದರೆ ಎಷ್ಟು ಬೇಕಣ್ಣ ಅಂತಂದ. ಎಷ್ಟಾದರೆ ಅಷ್ಟು ನಾವು ತೊಗೊಳ್ಳೋಣ ಅಂತಂದೆ. ಅಣ್ಣ ನೀನು ಸುಮ್ಮನಿರು ಅಂಥೇಳಿ NMDC ಚೇರ್ಮನ್ಗೆ ಫೋನ್ ಮಾಡಿ 20 ಕೋಟಿ ಬೇಕು ನಮಗೆ CSR ಫಂಡು ಮುನ್ಸಿಪಾಲ್ಟಿ ಕಾರ್ಪೊರೇಷನ್ ಕೊಟ್ರಿ ಅಂತಂದರು. ಅವರು ವಿಷ್ಣು ದೇವ್ ಅಂಥೇಳಿ ಅವರು ಚೇರ್ಮನ್ನು. ಏನೇನು ಆಲೋಚನೆ ಮಾಡಿಲ್ಲ, ವಿತಿನ್ 1 week ನಮಗೆ 20 ಕೋಟಿ ಕೊಟ್ಟರು ಕಾರ್ಪೊರೇಷನ್ಗೆ. ಅಲ್ಲಿ ಏನಾಗ್ತಿತ್ತು ಅಂದರೆ, ಮುಂಡ್ರಿಗೆ ಅಂತೇಳಿ ಒಂದು ಪ್ಲೇಸಲ್ಲಿ ಇವರು ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಅವರು KSIDCನವರು 1,70,000ಕ್ಕೆ 1 ಎಕರೆ ಪರ್ಚೇಸ್ ಮಾಡಬೇಕು ಅಂತೇಳಿ ನೋಟಿಫಿಕೇಷನ್ ಹಾಕಿದರು. ರೈತರೆಲ್ಲ ಸ್ವಲ್ಪ ಭಾಳ ಬೇಜಾರಾದರು, ಏನು ಸರ್ ಇಷ್ಟು ಕಡಿಮೆ ಕೊಡ್ತಾ ಇದ್ದಾರೆ ಅವರು ಅಂತೇಳಿ. ನಾನೇನು ಹೇಳಿದೆ, ನಾನು ನಿಮಗೆ 6,40,000 ಕೊಡ್ತೀನಿ, ನನಗೆ ಕೊಡ್ರಿ, ನಾನು ನೋಟಿಫಿಕೇಷನ್ ಕ್ಯಾನ್ಸಲ್ ಮಾಡಿಸ್ಕೊತೀನಿ ಅಂತೇಳಿ. ನೋಟಿಫಿಕೇಷನ್ ಕ್ಯಾನ್ಸಲ್ ಮಾಡಿಸಿ 300 ಎಕರೆ 6,40,000ದಲ್ಲಿ ನಾನು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟೆ ಮುನ್ಸಿಪಾಲ್ಟಿಗೆ. ಮನೆಗಳು ಕೂಡ ನಾಗಾರ್ಜುನ ಕನ್ಸ್ಟ್ರಕ್ಷನ್ಸ್ ಅವರು ಕಟ್ಟಿದ್ದಾರೆ. ಅದನ್ನು ನಮ್ಮ ಪೀರಿಯಡ್ ಆಯಿತು, ಇನ್ನೊಂದು ಪೀರಿಯಡ್ ಅವರು ಕಾಂಟ್ರಾಕ್ಟರ್ ಸ್ಲೋ, ಮತ್ತು ಫಂಡ್ಸ್ ರಿಲೀಸ್ ಆಗೋದು ಸ್ಲೋ, ಎಲ್ಲ ಹಿಂಗಾಗಿ
ಈಗ ಒಂದಷ್ಟು ಹಂತಕ್ಕೆ ಬಂದಿದೆ ಅದು ಕೂಡ. ಈಗ ಬಂದಿದೆ ಈಗ ಬಂದಿದೆ. ತಾವು ಜಾರಿ ಮಾಡಿಸಿದ್ದು 2008ರಲ್ಲಿ 9-10ರಲ್ಲಿ ಅದು ಹಂಗೆ ಇದೆ. ಅದೇ ಮತ್ತು NGOs ಪಾಪ ಅವ್ರೇನು ಮಾಡಿಬಿಟ್ರು, ಸರ್ ಇಷ್ಟು ಕಡಿಮೆಯಲ್ಲಿ ನೀವು ಅವ್ರಿಗೆ ಬಡವರಿಗೆ ಮನೆ ಕಟ್ಟಬೇಕು ಅಂತೇಳಿ ತೊಗೊಂಡಿರಿ, ನಮಗೆ ಕೂಡ ಸ್ವಲ್ಪ ನಮಗೂ NGOs ರಿಟೈರ್ಡ್ ಆದರೆ ನಮಗೂ ಮನೆಗಳು ಬೇಕಲ್ಲ ಅಂತಂದರು. ಆಯಿತು ಬರ್ರಿ ಅಲ್ಲೇ ಅಂತೇಳಿ ಅವ್ರಿಗೆ ಕೂಡ ಒಂದು 240 acres ಇಸ್ಕೊಟ್ಟಿವಿ ಲ್ಯಾಂಡ್. ಸರಿ, ಇಷ್ಟೆಲ್ಲ ಅಭಿವೃದ್ಧಿಯನ್ನು ತಾವು ಮಾಡಿದ್ರಿ. ಈಗ ನನ್ನ ಪ್ರಶ್ನೆ ಬರ್ತಾ ಇರೋದು ಈಗಿನ ಶಾಸಕರ ಬಗ್ಗೆ. ಯಂಗ್ಸ್ಟಾರ್ ಆಗಿ ನಾರಾ ಭರತ್ ರೆಡ್ಡಿಯವರು ಈ ಕ್ಷೇತ್ರದಿಂದ ಶಾಸಕರಾದರು. ನೀವು ನೋಡಿರ್ತಕ್ಕಂಥ ಆ ಒಂದು ಅಭಿವೃದ್ಧಿ ಈ 2.5 ವರ್ಷದಲ್ಲಿ ಬಳ್ಳಾರಿಗೆ ಯಾವುದು ಬಂದಿದೆ ಸರ್, ಈ ರಾಜ್ಯ ಸರ್ಕಾರ ಬಂದಾಗಿಂದ? ನಾನು ನೋಡ್ತಾ ಇರೋ ಅಭಿವೃದ್ಧಿ ಇಷ್ಟೇ ನಿಮ್ಗೆ ಹೇಳ್ಬೇಕಂದ್ರೆ ಸರ್, ಸರ್ಕಲ್ಸ್ನ ಮಾತ್ರ ಮಾಡ್ತಾ ಇದ್ದಾನೆ ಅಷ್ಟೇ. ಅದು ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾನೆ, ಅವೈಜ್ಞಾನಿಕವಾಗಿ. ಅಂದರೆ ಅನ್ಸೈಂಟಿಫಿಕ್ ಮೆಥಡಲ್ಲಿ ಹೋಗ್ತಾ ಇದ್ದಾನೆ ಸರ್ಕಲ್ಸ್. ಈಗ SP ಸರ್ಕಲ್ ಇತ್ತು, ಒಂದು ರೌಂಡ್ ಮಾಡಿ ಎಲ್ಲ ವೆಹಿಕಲ್ಸು ಫ್ರೀಯಾಗಿ ಹೋಗಲಿಕ್ಕೆ ಬಿಟ್ಬಿಡ್ಬೋದಾಯಿತು. ಅದು ಏನೋ ಉದ್ದಕ್ಕೆ ಒಂದು ಶಿಪ್ಪು, ದೊಡ್ಡ ಟೈಟಾನಿಕ್ ಶಿಪ್ ಥರ ತೊಗೊಂಡು ಹೋಗ್ತಾ ಇದ್ದಾನೆ. ಅದು ವೆಹಿಕಲ್ಸ್ ಎಲ್ಲಿ ಕಟ್ಟವಾಗಬೇಕು ಏನೋ ಅದು ದೇವರಿಗೆ ಗೊತ್ತು ಅಂಥ ಒಂದು ಸ್ಥಿತಿ. ಅದು ರಾಯಲ್ ಸರ್ಕಲ್ ನಾವೇ ಮಾಡಿದ್ದೀವಿ, ಕ್ಲಾಕ್ ಟವರು. ಅದನ್ನು ಉದ್ದ ಇನ್ನೂ ಜಾಸ್ತಿ ಆಗಬೇಕಾಯ್ತು, ಅದನ್ನು ಅಲ್ಲಿಗೆ ಕಟ್ ಮಾಡಿ ಅದೇನೋ ಇದು ಮಾಡಿದ್ದಾನೆ. ಅದನ್ನು ಉದ್ಘಾಟನೆ ಮಾಡ್ತಾ ಇಲ್ಲ ಇಲ್ಲಿವರೆಗೆ, ಇನ್ನೂವರೆಗೆ ಉದ್ಘಾಟನೆ ಇಲ್ಲ. ಆಮೇಲೆ ಪಬ್ಲಿಕ್ಕಲ್ಲಿ ನಾವಂತೂ ನಮಗೆ ಬೇರೆ ಯಾವುದು ಬಿಸ್ನೆಸ್ಗಳಿದ್ದಿಲ್ಲ. ಜನಾರ್ದನ್ ರೆಡ್ಡಿ ಒಂದೇ ಹೇಳಿದ್ದು, ಅಣ್ಣ ಜನರು ನಮಗೆ ಅವಕಾಶ ಕೊಟ್ಟಿದ್ದಾರೆ, ನಾವು ಅವರಿಗೆ ಸೇವೆ ಮಾಡಬೇಕು, ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಫುಲ್ ಟೈಮ್ ಮಾಡಬೇಕು ಅಂತ ಹೇಳಿದೆ. ಆಯಿತು, ಫುಲ್ ಟೈಮೇ ನಾನು ಮಾಡಿದೆ. ನಾನು ಮುನ್ಸಿಪಾಲ್ಟಿಯಲ್ಲಿ ಫುಲ್ ಟೈಮ್ ಮಾಡಿದ್ದು ಇವತ್ತಿನವರೆಗೆ ಕೂಡ ಫ್ಯಾಮಿಲಿ ಬೇಜಾರಾಗ್ತಾರೆ. ಒಂದೊಂದು ಸಾರಿ ಫ್ಯಾಮಿಲಿಗೆ ಟೈಮೇ ಕೊಡಲಿಲ್ಲ, ಈಗಲೂ ಕೊಡ್ಲಿಕ್ಕೆ ಆಗ್ತಾಯಿಲ್ಲ. ನೀವು MLA ಇಲ್ಲ ಆದರೂ ಕೂಡ ನೀನು ನಮ್ಗೆ ಟೈಮ್ ಕೊಡ್ತಾ ಇಲ್ಲ ಅಂತೇಳಿ ಅವರು ಪೇಚಾಡ್ತಾ ಇರ್ತಾರೆ. ಆದರೂ ಕೂಡ ಹಂಗೆ ನಡೀತಾ ಹೋಗ್ತಾ ಇದೆ. ಎಸ್, ಓಕೆ. ಈ ಗ್ಯಾರಂಟಿಯಿಂದ ತಾವು ಕೂಡ ಈ ಸಿಟಿಯಲ್ಲಿ ಮಾಜಿ ಶಾಸಕರಾದರೂ ಕೂಡ ಕಾರ್ಯಕ್ರಮಗಳಿಗೆ ಮತ್ತು ಫಂಕ್ಷನ್ಗಳಿಗೆ ಮತ್ತು ಮದುವೆ ಸಮಾರಂಭಗಳಿಗೆ ತಾವು ಭೇಟಿ ನೀಡ್ತಾ ಇರ್ತೀರಿ. ಅಲ್ಲಿ ಎಲ್ಲಾದರೂ ಚರ್ಚೆ ಆಗಿದೆಯಾ ಸರ್ ಈ ಗ್ಯಾರಂಟಿ ವಿಷಯಗಳ ಬಗ್ಗೆ? ಜನಸಾಮಾನ್ಯರು ಮಾತನಾಡೋದು, ಈ ಗ್ಯಾರಂಟಿ ಪ್ಲಸ್ ಆಗಿದೆಯಾ ಮೈನಸ್ ಆಗಿದೆ, ಇವೆಲ್ಲ ಯಾವುದರ ವಿಷಯ ಬಗ್ಗೆ ಚರ್ಚೆ ಮಾಡಿದಾರೆ ಸರ್? ಸರ್, ಕೆಲವೊಬ್ಬರು ಈ ಗ್ಯಾರಂಟಿ ಬೇಕಾಗಿದ್ದಿಲ್ಲ, ನಮಗೆ ಅಭಿವೃದ್ಧಿ ಬೇಕು ನಮ್ಮ ಇದು ಅಂತೇಳಿ ಜನರು ಪೇಚಾಡ್ತಾ ಇರ್ತಾರೆ. ಈ ಗ್ಯಾರಂಟಿಗಳು ಕೂಡ ಯಾವಾಗ ಹಾಕ್ತಾರೆ ನೋಡಿರಿ, ಈಗ ದಸರಾ ಹಬ್ಬ ಬಂತು ಈಗ ಹಾಕ್ತಾರೆ, MP ಇದು ZP ಎಲೆಕ್ಷನ್ ಬಂದರೆ ಅಲ್ಲಿ ಹಾಕ್ತಾರೆ. ಹಂಗೆ ಏನು ಒಂದು ಯಾವುದನ್ನ ಒಂದು ಎಲೆಕ್ಷನ್ ಬರಬೇಕು ಅವ್ರಿಗೆ, ಅವಾಗ ಹಾಕೋದು. ಅಂದರೆ ಜನಕ್ಕೆ ಏನಪ್ಪ ಇದು ಅಮೌಂಟ್ ಬಂದುಬಿಡ್ತು ಅಂಥೇಳಿ ಮತ್ತು ನಮಗೆ ಎಲೆಕ್ಷನಲ್ಲಿ ಅವ್ರಿಗೆ ಓಟ್ ಹಾಕಬೇಕು ಅನ್ನೋ ಮಟ್ಟಕ್ಕೆ ಆ ಉದ್ದೇಶ ಇಟ್ಕೊಂಡು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಈಗ ನೋಡಿ, ಇಷ್ಟು ಗ್ಯಾರಂಟಿಗಳು ಕೊಟ್ಟು ಡೆವಲಪ್ಮೆಂಟು ಏನಾಗ್ತಾಯಿದೆ? ರೋಡ್ಗಳು ಗುಂಡಿಗಳು ಮುಚ್ಚಲಿಕ್ಕೆ ಆಗ್ತಾಯಿಲ್ಲ, ಹೊಸ ರೋಡ್ಸ್ ಹಾಕ್ಲಿಕ್ಕೆ ಆಗ್ತಾಯಿಲ್ಲ, ಏನು ಡೆವಲಪ್ಮೆಂಟೇ ಇಲ್ಲ. ಸರಿ, ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರದ ನಾಯಕರು ಕೂಡಿಕೊಂಡು ಹೇಳ್ತಾ ಇದ್ದಾರೆ ಹೋಟ್ ಚೋರ್ ಆಗಿದೆ, ಮತ್ತು ಹೋಟ್ ಚೋರ್ ವಿಷಯಗಳನ್ನು ನೋಡ್ತಾ ಹೋದರೆ ನಾವು MP ಯಲ್ಲಿ ಇನ್ನಷ್ಟು ಸೀಟ್ಗಳನ್ನು ಗೆಲ್ತಿದ್ದೀವಿ, ಇಲ್ಲಿ ಹೋಟ್ ಚೋರ್ ಆಗಿದೆ ಸತ್ಯ, ಅದನ್ನೇ ಒಂದು ಬಂಡವಾಳವಾಗಿ ಮುಂದೆ ತೊಗೊಂಡು ಹೋಗ್ತಾ ಇದ್ದಾರೆ ಕಾಂಗ್ರೆಸ್ನವರು. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ರೈಟ್, ಅವ್ರು ಹೇಳೋದು ನಾನು ಇದು ಮಾಡ್ತೇನೆ ಒಂದೇ, ಅದು ಬಹಳ ತಪ್ಪು ಅವ್ರು ಮಾಡ್ತಾ ಇರೋದು. ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5 MP ಗಳಿದ್ದು, ಬೆಲ್ಗಾಮಲ್ಲಿ 1 MP, 6 MP ಸೋತೀವಿ ನಾವು BJP ಪಾರ್ಟಿಯವರು. ವೋಟ್ ಚೋರಿ ಮಾಡಿದರೆ ಈ 6 ಸೀಟ್ಗಳನ್ನ ಕೂಡ ವೋಟ್ ಚೋರಿ ಮಾಡಿ ಗೆಲ್ಬೋದಾಗಿತ್ತಲ್ಲ, ಹೌದು. ಯಾಕೆ ನಾವು 19 ಗೆಲ್ತೀವಿ? ಇದನ್ನು ಕೂಡ ನಾವು ಚೋರಿ ಮಾಡಿ ಗೆಲ್ಬೋದಾಗಿತ್ತು. ಅದು ಅವರು ಮಾತಾಡೋದಕ್ಕೆ ಬೇಸೇ ಇಲ್ಲ ಅಂತ ಅನಿಸುತ್ತೆ ನನಗೆ. ರಾಹುಲ್ ಗಾಂಧಿ ಪಾಪ ಅಂದರೆ ಬೇರೆ ವಿದೇಶದಿಂದ ಏನೇನೋ ಇನ್ಫ್ಲೂಯೆನ್ಸ್ ಬರ್ತಾ ಇದೆ ಅನ್ನೋ ಗೊತ್ತಿಲ್ಲ, ಒಟ್ಟು ಏನೋ ಒಂದು ಇಶ್ಯೂ ತೊಗೊಂಡು ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ನೀವು ಎಲ್ಲನ್ನು ಈಗ ತೆಲಂಗಾಣದಲ್ಲಿ ಕಾಂಗ್ರೆಸ್ ಯಾಕೆ ಬಂತು, ಕರ್ನಾಟಕದಲ್ಲಿ 140 ಸೀಟ್ ಹೆಂಗಿದ್ರು ಓಟ್ ಚೋರಿ ಆಗಿದ್ರೆ ನಮ್ಮ ಸರ್ಕಾರನೇ ಇತ್ತು ಮೇಲೆ. ಹೌದು, ಆವಾಗ ನಾವು ಓಟ್ ಚೋರಿ ಮಾಡ್ಬೋದಾಯ್ತಲ್ಲ. ಅಂದರೆ ವೆಸ್ಟ್ ಬೆಂಗಾಲಲ್ಲಿ ನಾವು ಯಾಕೆ ಮಾಡಲಿಕ್ಕಾಗಲಿಲ್ಲ? ಇಂಥವೆಲ್ಲ ಅವರು ಆಲೋಚನೆ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇದು ಓಟ್ ಚೋರಿ ಅಂತೂ ತಳ್ಳಿ ಹಾಕ್ಬೋದು ಇದನ್ನು. ಅಸಲು ಓಟ್ ಚೋರಿ ಅನ್ನೋ ಶಬ್ದನೇ ಸರಿ ಇಲ್ಲ. ಈ ಓಟ್ ಚೋರಿ ಜೊತೆಯಲ್ಲೂ ಕೂಡ EVM ಬದಲವಾಗಿ ಬ್ಯಾಲೆಟ್ ಪೇಪರ್ ಬರಬೇಕಂತೇಳಿ ಮೊನ್ನೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಕೂಡ ಅವರು ಈ ವಿಷಯಗಳ ಬಗ್ಗೆ ಪ್ರಸ್ತಾವನೆ ಆಗಿದ್ದಾವೆ, ಚರ್ಚೆನೂ ಕೂಡ ನಡೆದಿದೆ. ಚುನಾವಣಾ ಆಯೋಗ ಕೂಡ ಇವರು ಪತ್ರನೂ ಕೂಡ ಬರೆದಿದ್ದಾರೆ. ಮುಂದೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಮರಳಿ ಹಿಂದೆ ಬರುವಂಥ ಒಂದು ಸಮಯ ಬರ್ತಾ ಇದೆ. ಇದಕ್ಕೆ ನೀವೊಂದು ಪಕ್ಷದ ಒಂದು ಮಾಜಿ ಶಾಸಕರು ಅನ್ನೋದಕ್ಕಿಂತ ಒಂದು ಸಾಮಾನ್ಯ ಮತದಾರರಾಗಿ ಯೋಚನೆ ಮಾಡೋದಾದ್ರೆ ಇದು ಸರಿನಾ ಸರಿ? ಇವರು ಬ್ಯಾಲೆಟ್ ಪೇಪರ್ ಬರಬೇಕಂತ ಹೇಳ್ತಾ ಇರೋದು. ನಿಮಗೆ ನಾನು ಅದು ಬ್ಯಾಲೆಟ್ ಪೇಪರ್ ಯಾಕೆ ಕೇಳ್ತಾರೆ ಅವರು ಅಂತಂದರೆ,
ಬ್ಯಾಲೆಟ್ ಪೇಪರ್ಗಳನ್ನ ಗುದ್ದಬೋದು ಇದೇ ಥರ ಗುದ್ದಿ 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 ಕಾಂಗ್ರೆಸ್ ಇದು ಏನು ಕೈ ಗುರ್ತಿರುತ್ತೋ ಅಲ್ಲಿ ಗುದ್ದಿ 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 ಇಷ್ಟು ಬಾಕ್ಸ್ ತಂದು ಹಾಕಿ ನಾವು ಗೆದ್ದೀವಿ ಅಂತ ಹೇಳೋದಕ್ಕೆ. ಅಷ್ಟು ಬಿಟ್ಟರೆ ಏನೂ ಇಲ್ಲ. ದೌರ್ಜನ್ಯಗಳು ಹೆಂಗೆ ಅವ್ರು ಕಾಂಗ್ರೆಸ್ನವ್ರಿಗೆ ಅದು ಅಭ್ಯಾಸ, ಅವ್ರಿಗೆ ದೌರ್ಜನ್ಯಗಳು ಮಾಡೋದು ಇವೆಲ್ಲ. ಹಾಗಾಗಿ ಆ ದೌರ್ಜನ್ಯದ ಸಲುವಾಗಿ ಬ್ಯಾಲೆಟ್ ಪೇಪರ್ ಕೇಳ್ತಾ ಇರೋದು. ಸರಿ, ಓಕೆ. ನಾವು ಬಳ್ಳಾರಿಯಲ್ಲೇ ನೋಡಿದ್ದೀವಿ. ನಿಮಗೆ ಆಶ್ಚರ್ಯ ಪಡೋ ವಿಷಯನೇ ಅಲ್ಲ, ಬಳ್ಳಾರಿಯಲ್ಲೇ ನಾವು ನೋಡಿವಿ. ಅವರು ಒಬ್ಬರಾದರೆ ಆ ಬಾಕ್ಸ್ನಲ್ಲಿ ಓಟ್ಗಳು ಬಿದ್ದಿದ್ದು ತೊಗೊಂಡೋಗಿ ಕಾಲುವೆಯಲ್ಲಿ ಬಿಸಾಕಿದ್ದಾರೆ. ಅಪೋಸಿಷನ್ಗೆ ಜಾಸ್ತಿ ಬಿದ್ದಾವಂತೇಳಿ ಇಲ್ಲೇ ಪಾರ್ವತಿನಗರ್ ಬೂತಲ್ಲಿ ಒಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದವರು ಆ ಬಾಕ್ಸ್ನೇ ಎತ್ಕೊಂಡು ಹೋಗಿ ಕಾಲುವೆಯಲ್ಲಿ ಬಿಸಾಕಿದ್ದಾರೆ. ಮತ್ತೆ ರೀಪೋಲಿಂಗ್ ಆಯ್ತಲ್ಲಿ. ವೋಟ್ ಚೋರಿ ನಾವು ಮಾಡಲಿಲ್ಲ, ಅವ್ರು ಮಾಡಿದ್ದಾರೆ ವೋಟ್ ಚೋರಿ. ಇದಕ್ಕಿಂತ ಮುಂಚೆ ಬ್ಯಾಲೆಟ್ ಪೇಪರ್ಗಳನ್ನ ಇಟ್ಕೊಂಡು ಎಲ್ಲ ಒತ್ತಿ 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 ಇದು ಕೈ ಗುರ್ತಿಗೆ ವೋಟ್ ಚೋರಿ ಮಾಡಿ ಅಭ್ಯಾಸ ಆಗಿದೆ ಅವ್ರಿಗೆ. ಈಗ ಇವು EVMಗಳು ಬಂದಾವಂತೇಳಿ ಇಲ್ಲಿ ನಮಗೆ ಆ ಥರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂಥೇಳಿ ಮುಂದೆ ವೋಟ್ ಚೋರಿ ಮಾಡ್ಕೊಳ್ಳೋದಕ್ಕೆ ಈ ಬ್ಯಾಲೆಟ್ ಪೇಪರ್ಗಳನ್ನ ಅವ್ರು ಕೇಳ್ತಾ ಇರೋದು. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಸರಿ, ಓಕೆ. ಇದೇ ಮೇನ್ ಅಜೆಂಡಾ ಹಾಗಾದರೆ. ಸರಿ, ಕೇಂದ್ರ ಸರ್ಕಾರ ಮತ್ತು ರಾಜ್ಯದ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ನನ್ನ ಕೊನೆ ಚರ್ಚೆ, ನನ್ನ ಕೊನೆಯ ವಿಷಯ ಬಳ್ಳಾರಿ ಸಿಟಿ ಮಾಜಿ ಶಾಸಕರಾಗಿರ್ತಕ್ಕಂಥ ಸೋಮಶೇಖರ್ ರೆಡ್ಡಿಯವರ ವಿಷಯಗಳ ಬಗ್ಗೆ. ಮುಂದೆ ಕ್ಷೇತ್ರ ಡಿಲಿಮಿಟೇಷನ್ ಅನ್ನುವಂಥ ವಿಷಯಗಳನ್ನು ಕೂಡ ಪ್ರಸ್ತಾವನೆ ಆಗ್ತಾ ಇದೆ. ಕ್ಷೇತ್ರ ಡಿಲಿಮಿಟೇಷನ್ ಆದರೆ ಅಥವಾ ಆಗಲಿಕ್ಕೂ ಇದ್ದರೆ ಸೋಮಶೇಖರ್ ರೆಡ್ಡಿಯವರ ಮುಂದಿನ ನಡೆ ಏನಾಗ್ಬೋದು ಅನ್ನುವಂಥ ಈ ಕ್ಷೇತ್ರದಿಂದ, ಈ ಟೌನಿಂದ ಬಂದಿರತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದುಗಡೆ ಇಡ್ತಾ ಇದ್ದೇನೆ. ಕೆಲವೊಂದಿಷ್ಟು ಜನಸಾಮಾನ್ಯರು ನಮ್ಮ ಮುಂದುಗಡೆ ಪ್ರಶ್ನೆ ತೊಗೊಂಡ್ಬಂದಿದ್ದಾರೆ. ಕ್ಷೇತ್ರ ಡಿಲಿಮಿಟೇಷನ್ ಆದರೂ ಕೂಡ ಇದು ಜನರಲ್ ಆಗೇ ಇದ್ದರೆ ಸೋಮಶೇಖರ್ ರೆಡ್ಡಿಯವರು ಇಲ್ಲೇ ಇರ್ತಾರೆ. ಆದರೆ ಈ ಕ್ಷೇತ್ರ ಜನರಲ್ ಆಕ್ಕಿಂತ ಬೇರೆ ರಿಸರ್ವ್ ಆದರೆ ಇವರ ಮುಂದಿನ ನಡೆಗೆ ಏನು ಅನ್ನೋಂಥ ನಿಗೂಢವಾದಂಥ ಒಂದು ಪ್ರಶ್ನೆ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ನೋಡಿ, ನಮಗೆ ಜನತಾ ಪ್ರಭುಗಳು, ನಾವು ಅವ್ರನ್ನ ದೇವ್ರ ಥರನೇ ನೋಡ್ತೀವಿ. ಯಾಕಂದರೆ ನಮ್ಮನ್ನು ಈ ಮಟ್ಟಕ್ಕೆ ತಂದಿದ್ದಾರೆ. ಆ ಡಿಲಿಮಿಟೇಷನ್ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಡಿಲಿಮಿಟೇಷನ್ ಆಗಿ ನನಗೆ ರಿಸರ್ವೇಷನ್ನೇ ಬರಲಿಲ್ಲಪ್ಪ. ಆದರೂ ಕೂಡ ಪಕ್ಷದ ಸಲುವಾಗಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷ ಏನು ಕಾರ್ಯಕ್ರಮ ಕೊಡುತ್ತೋ ಅದನ್ನು ನಾವು ಮಾಡಲೇಬೇಕು. ಪಕ್ಷಕ್ಕಾಗಿ ನಾನು ದುಡಿತೀನಿ. ಅದು SC ಆಗಲಿ, ಯಾರೋ ನಮ್ಮವ್ರನ್ನ ನಿಂದಿರ್ತೀವಿ, ಗೆಲ್ಲಿಸ್ತೀವಿ. ಪಕ್ಷಕ್ಕಾಗಿ ನಾವು ಕೆಲಸ ಮಾಡ್ತೀವಿ. ಪಕ್ಷ ನಮ್ಮನ್ನು ಈ ಮಟ್ಟಕ್ಕೆ ತಂದಿದೆ ಅಂತಂದರೆ ಪಕ್ಷಕ್ಕೆ ನಾವು ಯಾಕೆ ಇದು ಮಾಡಬೇಕು? ಪಕ್ಷಕ್ಕೆ ಗೆಲ್ಲಲಿಕ್ಕೆ ಏನೇನು ಪ್ರಯತ್ನಗಳು ಮಾಡಬೇಕು, ಪಕ್ಷವನ್ನು ಒಂದು ಬಲೀಯವಾಗಿ ಕಟ್ಟಬೇಕು ಅಂತೇಳಿ ದೃಢ ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಅವತ್ತು ದುಡಿತೀನಿ ಪಕ್ಷಕ್ಕಾಗಿ. ಹಾಗಾದರೆ ನಿಮ್ಮ ನಿರ್ಧಾರ ಏನಂದರೆ ಅಧಿಕಾರ ಶಾಶ್ವತ ಅಲ್ಲ, ಅಲ್ಲ, ಜನಸೇವೆನೇ 106 ವರ್ಷದ ಶಾಶ್ವತವಾದಂಥ ಒಂದು ಕೆಲಸ. ಓಕೆ, ಥ್ಯಾಂಕ್ ಯು ಸರ್. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ನಿಮ್ಮ ಕ್ಷೇತ್ರ ಜನತೆಗೆ ಒಂದು ಸಂದೇಶ ಕೊಡೋದಾದರೆ ಆ ಸಂದೇಶ ನಮ್ಮ ಮಾಧ್ಯಮ ಮುಖಾಂತರ ಏನು ಕೊಡಲಿಕ್ಕೆ ಇಷ್ಟಪಡ್ತೀರಾ ಸರ್? ನನ್ನ ಬಳ್ಳಾರಿ ನಗರದ ಮಹಾಪ್ರಭುಗಳಿಗೆ ನಾನು ವಿನಂತಿ ಮಾಡ್ಕೊಳ್ಳೋದೇನು ಅಂತಂದರೆ, ಮುಂದೆ ನನ್ನ ಕನಸುಗಳು ಬಹಳ ಇದ್ದಾವೆ ನಗರಕ್ಕಾಗಿ. ಯಾಕಂದರೆ ಮುನ್ಸಿಪಲ್ ವೈಸ್ ಚೇರ್ಮನ್ನು ಮೇಯರ್ ಆಗಿ ಮಾಡಿದ್ದಂಥ ಕೆಲಸ, ನಾನು ಓಡಾಡಿದ್ದಂಥ ಓಣಿಗಳು, ಓಡಾಡಿದ್ದಂಥ ಸಂಪರ್ಕ ಮಾಡಿದ್ದಂಥ ಮನೆಗಳು, ಜನರು ನನಗೆ ಇನ್ನೂ ನೆನಪಿದೆ. ಹಾಗಾಗಿ ಭಾಳಷ್ಟು ಏನು KMRC ಅಮೌಂಟ್ ನಮಗೆ 25,000 ಕೋಟಿ ನಮ್ಮ 3 ಜಿಲ್ಲೆಗಳಿಗೆ 4 ಜಿಲ್ಲೆಗಳಿಗೆ ಸ್ಯಾಂಕ್ಷನ್ ಆಗಿದೆನೋ ಅದನ್ನು ನಾನು ಯೂಸ್ ಮಾಡಿಕೊಂಡು ಇನ್ನೂ ಭಾಳಷ್ಟು ನಮ್ಮ ನಗರವನ್ನು ಒಂದು ಮಾಡೆಲ್ ನಗರವಾಗಿ ಮಾಡಬೇಕು ಅಂತ ಕನಸಿದೆ. ಅದನ್ನು ನೆನೆಸು ಮಾಡ್ಕೊಳ್ಳೋದಕ್ಕೆ ನನಗೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ಹತ್ತತ್ರ 1 ತಾಸಿನ ಸಮಯವರೆಗೆ ತಮ್ಮ ಬಿಡುವಾದಂಥ ಸಮಯದಲ್ಲಿ ನಮ್ಮ ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ಅನೇಕ ಚರ್ಚೆಗಳನ್ನು ಮತ್ತು ಮುಂದಿನ ವಿಚಾರಧಾರೆಗಳನ್ನು ಡಿಲಿಮಿಟೇಷನ್ ಆಗಲಿಕ್ಕೂ ಇರಲಿ, ಅವಕಾಶ ಸಿಗಲಿಕ್ಕೂ ಇರಲಿ ಅನ್ನೋಂಥ ಎಲ್ಲ ವಿಷಯಗಳ ಬಗ್ಗೆ ನ್ಯೂಸ್ 43 ಇಂಡಿಯಾ ಮುಖಾಂತರ ತಾವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆ ದೇವರು ನಿಮ್ಮನ್ನು ಇದೇ ರೀತಿ ಹಸಮುಖನಾಗಿರಲಿ ಮತ್ತು ಇದೇ ರೀತಿ ಆ ಶಕ್ತಿ ಕೊಡಲಿ ಮತ್ತು ಇದೇ ರೀತಿ ಕ್ಷೇತ್ರ ಜನತೆಯ ಕೆಲಸ ಮಾಡೋದರಲ್ಲಿ ಕೆಲಸ ಮಾಡುತ್ತಾ ಕೂಡ ಮುಂದೆ ಕೂಡ 3 ಜನ ಅಣ್ಣತಮ್ಮಂದರು ಇದೇ ರೀತಿ ಇರಲಿ ಅಂತ ಹೇಳುತ್ತಾ ಈ ಸಂದರ್ಶನ ಮುಗಿಸ್ತಾನೆ. ನಮಸ್ತೆ, ಜೈ ಹಿಂದ್ ಸರ್. ಥ್ಯಾಂಕ್ ಯು. ನಾನು ಕೂಡ ನ್ಯೂಸ್ 43 ಮತ್ತು ಇಂಡಿಯಾ ಮತ್ತು ಇನ್ ಸರ್ವೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಯಾಕೆ ಅಂತಂದರೆ ಇದಕ್ಕಿಂತ ಮುಂಚೆ ಬಹಳ ಇಂಟರ್ವ್ಯೂಗಳು ನಡೆದಿದ್ದಾವೆ, ಆದರೂ ಕೂಡ ಇಷ್ಟು ಡೆಪ್ತಾಗಿ ಡೀಪಾಗಿ ಹೋಗಿದ್ದಂಥ ಇಂಟರ್ವ್ಯೂ ಅಂತಂದರೆ ಇದೆ ಅಂತ ನನಗೆ ನನ್ನ ಭಾವನೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ನಮಸ್ತೆ. ಕನ್ನಡ